ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ಒಂದು ಹೊಸ ಪಾಠವನ್ನು ಆರಂಭಿಸುವ ಪೂರ್ವದಲ್ಲಿ ಇವರು ಯಾರು ನೋಡಿ, ಇವ್ರು ಯಾರು ಗುರುತಿಸಬಲ್ಲಿರಾ? ತಪ್ಪು. ಅಕ್ಬರ್ ಅಲ್ಲ, ತುಕುಮ್ಮ ಅಕ್ಬರ್ ಅಲ್ಲ. ಇವ್ರು ಏನಂತಂದ್ರೆ ಅಲೆಕ್ಸಾಂಡರ್, ಇವರು ಅರಿಸ್ಟಾಟಲ್. ಅಲೆಕ್ಸಾಂಡರ್ ಮತ್ತು ಅರಿಸ್ಟಾಟಲ್. ಸರಿ, ಈ ಇವರಿಬ್ರು ಇಲ್ಲಿ ಯಾಕೆ ಹಾಕಿದೀವಿ ಅಂತಂದ್ರ, ಇವರಿಬ್ರು ಈ ಅಲೆಕ್ಸಾಂಡರ್ ಯಾರು ಅಂತಂದ್ರೆ ಜಗತ್ತನ್ನೇ ಗೆದ್ದಂತ, ಅಂದ್ರೆ ಗೆಲ್ಲಬೇಕಾದ ಆಶೆಯನ್ನು ಹೊಂದಿದಂತ ಗ್ರೀಕ್ ದೇಶದ ಒಬ್ಬ ದೊರೆ. ಅವನು ಬಹಳ ವಿವಿಧ ಪ್ರದೇಶಗಳನ್ನು ಗೆಲ್ತಾನೆ, ಸೋಲೇ ಇಲ್ಲ ಅವನಿಗೆ. ಭಾರತವನ್ನು ಗೆಲ್ಲಕ್ಕೆ ಬರ್ತಾನೆ, ಭಾರತದಲ್ಲಿ ಏನ್ ಮಾಡ್ತಾನೆ, ವಾಪಸ್ ಹೋಗ್ತಾನೆ. ಭಾರತವನ್ನು ಗೆಲ್ಲಕ್ಕಾಗಲ್ಲ, ಉಳಿದ ಬಹಳ ಪ್ರದೇಶಗಳನ್ನ ಗೆಲ್ತಾನೆ. ಹಾಗಾದ್ರೆ ಇವರ ಪಕ್ಕದಲ್ಲಿ ಇವರೇ ಹಾಕಿದೀವಿ ಅಂತಂದ್ರೆ, ಇವರ ಶಿಷ್ಯ, ಇವರ ಅರಿಸ್ಟಾಟಲ್ ಅವರ ಶಿಷ್ಯರು. ಇವರ ಶಿಷ್ಯ ಸಂಬಂಧ ಹೇಗಿತ್ತು ಅನ್ನೋದಕ್ಕೆ ಒಂದು ಸಣ್ಣ ಕಥೆಯ ಮೂಲಕ ನಾವು ಪಾಠವನ್ನು ಆರಂಭಿಸೋಣ. ಈ ವೀರ ಶೂರನಾದಂತಹ ಅಲೆಕ್ಸಾಂಡರ್ ಒಂದ್ಸಲ ತನ್ನ ರಾಜ ಬೀದಿಯಲ್ಲಿ ಹೋಗ್ತಿರ್ತಾನೆ. ಹೋಗ್ಬೇಕಾದಾಗ ಅವರ ಗುರುವಾದಂತ ಭಾರಿ ಆತ್ಮೀಯತೆ ಇರುತ್ತೆ ಗುರುವಿನ ಬಗ್ಗೆ. ಆ ಗುರುಗಳು ಏನ್ ಮಾಡ್ತಾರೆ ಅಂದ್ರೆ, ಅವ್ರೇನು ಅಗದಿ ಒಳ್ಳೆ ಡ್ರೆಸ್ ಹಾಕಿರಲ್ಲ, ಭಿಕ್ಷುಕ ಡ್ರೆಸ್ ಅಲ್ಲಿ ಇರ್ತದೆ. ಜನರಿಗೆ ಏನೋ ಭಿಕ್ಷುಕನೂ ಬೇಕು, ಆ ರೀತಿಯಲ್ಲಿ ಇರ್ತಾರೆ. ಅವ್ರನ್ನ ಕಂಡು ಏನ್ ಮಾಡ್ಬಿಡ್ತಾರೆ, ಇವರು ಬಂದು ಕಾಲು ಊರಿ ನಮಸ್ಕಾರ ಮಾಡ್ತಾರೆ ಗುರುವಿಗೆ. ಅಲ್ಲಿದ್ದಂಥ ಜನರಿಗೆಲ್ಲ ಆಶ್ಚರ್ಯ, ಏನಿದು ಇಂತಹ ಮಹಾರಾಜ ಈ ಒಬ್ಬ ಭಿಕ್ಷುಕ ಟೈಪ್ ಇರುವಂಥ ವ್ಯಕ್ತಿಗೆ ನಮಸ್ಕಾರ ಮಾಡ್ತಾನಲ್ಲ. ಆ ಗುರುಗಳು ಆಶೀರ್ವಾದ ಮಾಡ್ತಾರೆ, ಅಲ್ಲಿಂದ ಹೊರಟು ಹೋಗ್ಬಿಡ್ತಾರೆ. ಯಾರೋ ಅರಿಸ್ಟಾಟಲ್ ಗುರುಗಳು. ಅವಾಗ ಮಂತ್ರಿಗೆ ಮುಜುಗರ, ಏನಿದು? ಮಂತ್ರಿ ಕೇಳ್ತಾರೆ ರಾಜರಿಗೆ, ಏನು ಮಹಾರಾಜರೇ, ನೀವು ಜಗತ್ತನ್ನೇ ಗೆಲ್ಲುವ ಶಕ್ತಿ ಉಳ್ಳವರು. ನಿಮ್ಮ ತಂದೆ ನಿಮಗೆ ಅಪಾರವಾದ ಕೌಶಲ್ಯವನ್ನು ಕೊಟ್ಟಿದ್ದಾರೆ, ಅಪಾರವಾದ ಜ್ಞಾನವನ್ನು ಕೊಟ್ಟಿದ್ದಾರೆ, ಶ್ರೇಷ್ಠ ಪರಾಕ್ರಮ ಶಕ್ತಿಯನ್ನು ನೀಡಿದ್ದಾರೆ, ಅಪಾರವಾದ ಐಶ್ವರ್ಯವನ್ನು ಕೊಟ್ಟು ನಿನ್ನ ಚಕ್ರಾಧಿಪತ್ಯವನ್ನಾಗಿ ಮಾಡಿದ್ದಾರೆ ನಿಮ್ಮ ತಂದೆ. ಅಂತ ತಂದೆಗಿಂತ ಹೆಚ್ಚು ಗೌರವ ಇವರು ಕೊಡ್ತಿರಲ್ಲ, ಏನಿದು? ಆವಾಗ ಯಾರು ಅಲೆಕ್ಸಾಂಡರ್ ಉತ್ತರ ಕೊಡ್ತಾರೆ. ಆ ಉತ್ತರವನ್ನು ಕೇಳಿದ್ರೆ ಮುದ್ದು ಮಕ್ಕಳೇ ಸುವರ್ಣ ಅಕ್ಷರದಲ್ಲಿ ಬರೀಬೇಕು. ಅವ್ರು ಏನು ಹೇಳಿದ್ರು ಗೊತ್ತಾ? ನನ್ನ ತಂದೆ ಸ್ವರ್ಗದಿಂದ ನನ್ನನ್ನು ಭೂಮಿಗೆ ತಂದಿದ್ದಾರೆ, ಹಾಳಾಗುತ್ತಿರುವ ಅಂದ್ರೆ ನಶಿಸುವ ದೇಹವನ್ನು ಕೊಟ್ಟಿದ್ದಾರೆ, ನಶಿಸುವ ದೇಹವನ್ನು ಕೊಟ್ಟಿದ್ದಾರೆ, ನಶಿಸುವ ಸಂಪತ್ತನ್ನು ಕೊಟ್ಟಿದ್ದಾರೆ. ಆದ್ರೆ ಈ ಗುರುಗಳು ಏನ್ ಮಾಡಿದ್ದಾರೆ ಅಂದ್ರೆ, ನಾಶವಾಗದಂತ ಒಂದು ಜ್ಞಾನವನ್ನು ಕೊಟ್ಟಿದ್ದಾರೆ ನನಗೆ. ನಾನೇನು ಈ ಸ್ಥಾನದಲ್ಲಿದ್ದೀನಲ್ಲ, ಅಂದ್ರೆ ಆಡಳಿತವನ್ನು ಹೇಗೆ ಮಾಡಬೇಕು, ಪ್ರಜೆಗಳಿಗೆ ಹೇಗೆ ಗೌರವ ಕೊಡಬೇಕು, ಪ್ರಜೆಗಳಿಗೆ ಹಕ್ಕು ಹೇಗೆ ಕೊಡಬೇಕು, ಅಧಿಕಾರ ಕೊಡಬೇಕು, ಹೇಗೆ ಆಡಳಿತವನ್ನು ಹೇಗೆ ನಡೆಸಿಕೊಂಡು ಹೋಗಬೇಕು, ಹೇಗೆ ಗೆಲ್ಲಬೇಕು, ಹೇಗೆ ಬಂದುಕೊಂಡು ಹೋಗಬೇಕು, ಹೀಗೆ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಿಚಾರಗಳನ್ನು ನನಗೆ ತಿಳಿಸಿದ್ದಾರೆ. ಅಂತ ಒಬ್ಬ ಪರಾಕ್ರಮಿ ಆಗಲಿಕ್ಕೆ ಕಾರಣ ಏನು ಅಂತಂದ್ರೆ ಈ ನನ್ನ ಗುರುಗಳು. ಹಾಗಾಗಿ ನಾನು ಗುರುಗಳನ್ನ ಮರೆಯಿಲ್ಲ, ತಂದೆಗಿಂತ ಹೆಚ್ಚು ಸ್ಥಾನವನ್ನು ನಾನು ಗುರುಗಳಿಗೆ ಕೊಡ್ತಾ ಇದ್ದೀನಿ. ಯಾಕಂದ್ರೆ ಗುರು ನನ್ನನ್ನು ಭೂಮಿಯಿಂದ ಸ್ವರ್ಗಕ್ಕೆ ಅಂದ್ರೆ ಹೋಗುವಷ್ಟು ಎಲ್ಲ ಅಂದ್ರೆ ಅಷ್ಟು ಮೇಲಕ್ಕೆ ಎತ್ತಿದ್ದಾರೆ, ನನ್ನನ್ನು ಮೇಲಕ್ಕೆ ಎತ್ತಿದ್ದಾರೆ. ಹಂಗಂತ ತಂದೆ ಮರೆಯಿಲ್ಲ, ತಂದೆಗಿಂತ ನಾನು ಗುರುವಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತೀನಿ ಅಂತೇಳಿ ಅವ್ರು ಏನು ಮಾಡ್ತಾರೆ, ಶಿಷ್ಯನಿಗೆ ಹೇಳ್ತಾರೆ. ಶಿಷ್ಯ ಬಹಳ ಖುಷಿ ಆಗ್ತಾನೆ, ಅಲ್ಲಿದ್ದಂಥ ಸೈನಿಕರೆಲ್ಲ ಬಹಳ ಖುಷಿ ಆಗ್ತಾರೆ. ಮುದ್ದು ಮಕ್ಕಳು, ಈ ಕಥೆಯನ್ನ ಕೇಳಿದೆ ನೀವು, ಈ ಕಥೆಯಿಂದ ನಿಮ್ಗೆ ಏನು ಅನಿಸ್ತದ ಹೇಳಿ? ಏನು ಅನಿಸ್ತದ ಹೇಳ? ಸರ್, ಗುರುವಿನ ಕೊಡುಗೆ ಅಪಾರವಾದದ್ದು ಸರ್. ಅರಿಸ್ಟಾಟಲ್ ಹೇಳಿದಂತೆ ಅಲೆಕ್ಸಾಂಡರ್ ಹೇಳಿದ್ರು ಸರ್, ಅದರಿಂದ ಅಲೆಕ್ಸಾಂಡರ್ ಪ್ರಸಿದ್ಧ ದೊರೆ. ವೆರಿ ಗುಡ್. ಏನಾಯ್ತು? ಗುರುವಿನ ಮಾತನ್ನ ಕೇಳಬೇಕು. ಗುರುವಿನ ಮಾತನ್ನ ಕೇಳೋದ್ರಿಂದ ಏನಾಯ್ತು ಅಂತಂದ್ರೆ ಅಲೆಕ್ಸಾಂಡರ್ ಒಬ್ಬ ಪ್ರಸಿದ್ಧ ರಾಜನಾದ ಅನ್ನೋ ವಿಚಾರವನ್ನ ನಾವು ಮಾಡಿದ್ವಿ. ಹಂಗಾರೆ ಅಲೆಕ್ಸಾಂಡರ್ ಬಗ್ಗೆ ಕೇಳಿದ್ವಿ. ಅಲೆಕ್ಸಾಂಡರ್ ಯಾವ ದೇಶದ ರಾಜ ಅಂತ ಹೇಳಿದ್ರೆ? ಯಾವ ದೇಶದ? ಗ್ರೀಕ್. ಹಂಗಾರೆ ಪ್ರಪಂಚದಲ್ಲಿ ಗ್ರೀಕ್ ಎಲ್ಲಿ ಬರುತ್ತೆ ನೋಡಿ ಮಗನೇ? ಇಲ್ಲಿ ಪ್ರಪಂಚದ ನಕಾಶೆಯಲ್ಲಿ ಗ್ರೀಕ್ ಎಲ್ಲಿ ಬರುತ್ತೆ ನೋಡಿ. ಇದು ನಮ್ಮ ಭಾರತ. ಇಲ್ಲಿಂದ ಹಿಂಗೆ ಹೋದ್ರೆ ಇರಾನ್ ಬರುತ್ತೆ, ಇಲ್ಲಿ ಟರ್ಕಿ ಬರುತ್ತೆ, ಇಲ್ಲಿ ಗ್ರೀಕ್ ಇದೆ. ಈ ದೇಶದ ಒಬ್ಬ ರಾಜ ಯಾರು ಅಂದ್ರೆ ಅಲೆಕ್ಸಾಂಡರ್. ಇಲ್ಲಿ ಗ್ರೀಕ್ ಇಲ್ಲಿ ಬರುತ್ತೆ, ಟರ್ಕಿಯ ಬಾಜು ಬರುತ್ತೆ, ಇಲ್ಲಿ ಈಜಿಪ್ಟ್ ಇದೆ, ಹೌದಾ? ಇಲ್ಲಿ ಗ್ರೀಕ್ ಅಂತ ಬರುತ್ತೆ. ಸರಿ, ಅಲೆಕ್ಸಾಂಡರ್ ಆಯ್ತು. ಈಗ ಅರಿಸ್ಟಾಟಲ್ ಯಾರು? ಅಲೆಕ್ಸಾಂಡರ್ ಗುರು. ಓಕೆ, ಮತ್ತೆ ಅರಿಸ್ಟಾಟಲ್ ಏನು ಇದಿತ್ತು ಬಿರೋದು, ಅಥವಾ ಅರಿಸ್ಟಾಟಲ್ ಯಾರು?
ಇವರು ಅರಿಸ್ಟಾಟಲ್ ಯಾರು ಗೊತ್ತಿಲ್ವಾ? ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ ಇವ್ರನ್ನ. ಅರಿಸ್ಟಾಟಲ್ ಅನ್ನ ರಾಜ್ಯಶಾಸ್ತ್ರ ಪಿತಾಮಹ. ಇವರು ಸಹಿತ ಗ್ರೀಕ್ ದೇಶದವರು. ಹಾಗಾದ್ರೆ ರಾಜ್ಯಶಾಸ್ತ್ರ ಪಿತಾಮಹ ಅಂತ ಯಾಕೆ ಕರಿಬಹುದು ಗೊತ್ತಿದೆಯಾ? ರಾಜ್ಯಶಾಸ್ತ್ರಕ್ಕೆ ಅಪಾರವಾದ ಕೊಡುಗೆ ಕೊಟ್ಟಿದ್ದಾರೆ ಅಂತ ಸಂಕ್ಷಿಪ್ತ ಹೇಳಬಹುದು. ಹಾಗಾದ್ರೆ ಒಂದು ಮಕ್ಕಳೇ ನಾವೇನ್ ಮಾಡೋಣ ಈಗ? ರಾಜ್ಯಶಾಸ್ತ್ರ ಎಂದರೇನು, ರಾಜ್ಯಶಾಸ್ತ್ರದ ಅರ್ಥ, ಪ್ರಾಮುಖ್ಯತೆ, ಅದರ ಅಧ್ಯಯನದ ವಿಷಯಗಳ ಬಗ್ಗೆ ನಾವು ಅಧ್ಯಯನ ಮಾಡೋಣ. ಹಾಗಾದ್ರೆ ನಿಮಗೆ 8ನೇ ತರಗತಿಯಲ್ಲಿ ರಾಜ್ಯಶಾಸ್ತ್ರ ಅಂತ ಒಂದು ಭಾಗ ಬರುತ್ತೆ. ಅದು ರಾಜ್ಯಶಾಸ್ತ್ರ ಅಂತೇಳಿ. ರಾಜ್ಯಶಾಸ್ತ್ರ ಇದರಲ್ಲಿ ಅಧ್ಯಾಯ 7 ತೆಗಿರಿ. ಅಧ್ಯಾಯ 7 ಏನಿದೆ? ರಾಜ್ಯಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯತೆ. ಈಗ ನಾವೇನ್ ಮಾಡೋಣ ಅಂದ್ರೆ ರಾಜ್ಯಶಾಸ್ತ್ರದ ಅರ್ಥ. ಅರಿಸ್ಟಾಟಲ್ ರಾಜ್ಯಶಾಸ್ತ್ರ ಪಿತಾಮಹ ಅನ್ಬೇಕಾದ್ರೆ ಒಂದು ರಾಜ್ಯಶಾಸ್ತ್ರ ಏನಿದೆ ಅದರಲ್ಲಿ? ಅಂದ್ರೆ ರಾಜ್ಯಶಾಸ್ತ್ರದ ಅರ್ಥ ಏನು, ಅದರ ಪ್ರಾಮುಖ್ಯತೆ ಏನು, ಅದರ ಇತಿಮಿತಿಗಳೇನು, ಏನೇನು ಅಧ್ಯಯನ ಮಾಡುತ್ತೆ ಎಂಬ ವಿಚಾರವನ್ನು ನಾವೇನ್ ಮಾಡೋಣ ಈಗ ಅಧ್ಯಯನ ಮಾಡೋಣ. ಪುಸ್ತಕ ತೆಗೆದೀರಾ? ಅಂದ್ರೆ ಏನ್ ಮಾಡೋಣ ಅಂತಂದ್ರೆ ಈಗ ಗುಂಪುಗಳನ್ನಾಗಿ ಮಾಡೋಣ. ಈ ಗುಂಪಿನವ್ರು ಏನ್ ಮಾಡಿ ಅಂತಂದ್ರೆ ರಾಜ್ಯಶಾಸ್ತ್ರದ ಅರ್ಥದ ಬಗ್ಗೆ ಅಧ್ಯಯನ ಮಾಡಿ, ಪಾಯಿಂಟ್ಗಳನ್ನ ಮಾಡಿ. ಹೌದಾ? ನೀವೇನ್ ಮಾಡಿ ಅಂತಂದ್ರೆ ಈ ರಾಜ್ಯಶಾಸ್ತ್ರಕ್ಕೆ ಗ್ರೀಕ್ನದ್ದು ವಿಷಯ ಬಂತಲ್ಲ ಈಗ. ಯಾರು? ಅರಿಸ್ಟಾಟಲ್. ಹಂಗಾರೆ ಗ್ರೀಕಿನರ ಕೊಡುಗೆಗಳೇನು ಅನ್ನೋದನ್ನ ಪಟ್ಟಿ ಮಾಡಿ. ಗ್ರೀಕಿನ ಕೊಡುಗೆಗಳೇನು ಅಂತ ನೀವೇನ್ ಮಾಡಿ ಅಂದ್ರೆ ರಾಜ್ಯಶಾಸ್ತ್ರಕ್ಕೆ ವಿಷಯಗಳ್ಯಾವು, ರಾಜ್ಯಶಾಸ್ತ್ರ ಅಧ್ಯಯನದ ವಿಷಯಗಳ್ಯಾವುದು ಅಂತ ನೀವು ಪಟ್ಟಿ ಮಾಡಿ. ನೀವೇನ್ ಪಟ್ಟಿ ಮಾಡಿ ಅಂತಂದ್ರೆ ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆಗಳು ಪಟ್ಟಿ ಮಾಡಿ. ನೀವು ರಾಜ್ಯಶಾಸ್ತ್ರದ ಅರ್ಥ, ಈ ತಂಡದವರು ರಾಜ್ಯಶಾಸ್ತ್ರಕ್ಕೆ ಗ್ರೀಕರ ಕೊಡುಗೆಗಳೇನು, ನೀವು ರಾಜ್ಯಶಾಸ್ತ್ರ ಪ್ರಾಮುಖ್ಯತೆ ಪಟ್ಟಿ ಮಾಡಿ. ನೀವೇನ್ ಮಾಡಿ ಅಂತಂದ್ರೆ ರಾಜ್ಯಶಾಸ್ತ್ರದ ಅಧ್ಯಯನದ ವಿಷಯಗಳು ಏನೇನು ಅಧ್ಯಯನ ಮಾಡಿದೆ. ಆಯ್ತು? ಈ ತಂಡದವರು ರಾಜ್ಯಶಾಸ್ತ್ರದ ಅರ್ಥವನ್ನ ಏನ್ ಪಟ್ಟಿ ಮಾಡಿದೆಯಾ ಹೇಳಿ. ರಾಜ್ಯಶಾಸ್ತ್ರವು ಒಂದು ಸಮಾಜ ವಿಜ್ಞಾನ. ಇದು ಮಾನವನ ಜೀವನದ ರಾಜಕೀಯ ಚಟುವಟಿಕೆಗಳಿಗೆ ಮತ್ತು ರಾಜ್ಯದ ರೂಪರೇಷೆಗಳಿಗೆ ಸಂಬಂಧಿಸಿದ್ದಾಗಿದೆ. ಇದು ರಾಜ್ಯ ಮತ್ತು ಸರ್ಕಾರಕ್ಕೂ ಸಂಬಂಧಿಸಿದೆ. ರಾಜ್ಯದ ಉಗಮ ಲಕ್ಷಣಗಳು ಹಾಗೂ ರಾಜಕೀಯ ಸಂಸ್ಥೆಗಳ ಅಧ್ಯಯನ ಮಾಡುತ್ತದೆ. ರಾಜ್ಯದ ಬಗೆಗಿನ ಅಧ್ಯಯನವೇ ರಾಜ್ಯಶಾಸ್ತ್ರದ ಮುಖ್ಯ ವಿಷಯವಾಗಿದೆ. ವೆರಿ ಗುಡ್. ಏನ್ ಹೇಳ್ತಾವಲ್ಲಿ ನೋಡಿ, ರಾಜ್ಯಶಾಸ್ತ್ರದ ಅರ್ಥದ ಬಗ್ಗೆ ಹೇಳ್ತಾವೆ. ಏನ್ ಹೇಳ್ತದೆ? ರಾಜ್ಯಶಾಸ್ತ್ರವು ಒಂದು ಸಮಾಜ ವಿಜ್ಞಾನ. ಇದು ಸಮಾಜದ ಒಂದು ವಿಜ್ಞಾನ ಇದೆ. ಪರ್ಫೆಕ್ಟ್ ಆಗಿ ಹೇಳಿದೆ. ಇದು ಮಾನವನ ಜೀವನದ ರಾಜಕೀಯ ಚಟುವಟಿಕೆಗಳು ಮತ್ತು ರಾಜ್ಯದ ರೂಪರೇಷೆಗಳಿಗೆ ಸಂಬಂಧಿಸಿದೆ. ರಾಜ್ಯ ಅಂದ್ರೆ ಮುದ್ದು ಮಕ್ಕಳೇ, ಇಲ್ಲಿ ಒಂದು ದೇಶ ಇದ್ದಂತೆ. ಮೊದಲು ಕದಂಬರ ರಾಜ್ಯ ಅಂತ ಕರೀತಿದ್ರು. ಕದಂಬರ ಆಡಳಿತಕ್ಕೊಳಪಟ್ಟ ಪ್ರದೇಶವೊಂದು ರಾಜ್ಯ. ಹೀಗೆ ಒಬ್ಬ ವ್ಯಕ್ತಿಯ ಅಥವಾ ಒಂದು ಸಂಸ್ಥೆಯ ಅಥವಾ ಒಂದು ಸರ್ಕಾರದ ಆಡಳಿತಕ್ಕೆ ಒಳಪಟ್ಟ ಒಂದು ಪ್ರದೇಶವನ್ನು ಒಂದು ರಾಜ್ಯ ಅಂತ ಕರೀತಾರೆ. ಈಗ ರಾಜ್ಯ ಅಂತಂದ್ರೆ ಏನು? ಕರ್ನಾಟಕ ರಾಜ್ಯವನ್ನು ರಾಜ್ಯ ಅಲ್ಲ ಮಕ್ಕಳೇ. ಇದು ಏನಂದ್ರೆ ಇಡೀ ಒಂದು ದೇಶ, ಒಂದು ದೇಶವನ್ನು ರಾಜ್ಯವನ್ನಾಗಿ ಇಲ್ಲಿ ಬಿಂಬಿಸಲಾಗಿದೆ. ಅಂದ್ರೆ ಇಲ್ಲಿ ರಾಜ್ಯ ಮತ್ತು ಸರ್ಕಾರಕ್ಕೆ ಸಂಬಂಧಿಸಿದೆ. ರಾಜ್ಯಶಾಸ್ತ್ರ ಏನು ಅಂದ್ರೆ ದೇಶಕ್ಕೆ ಮತ್ತು ಆ ದೇಶದ ಆಡಳಿತಕ್ಕೆ ಸಂಬಂಧಿಸಿದೆ ಸರ್ಕಾರಕ್ಕೆ. ಇನ್ನು ರಾಜ್ಯದ ಉಗಮ, ಆ ದೇಶ ಹೇಗೆ ಹುಟ್ಟಿತು, ಅದರ ಲಕ್ಷಣ, ಆ ರಾಜಕೀಯ ಸಂಸ್ಥೆಗಳು ಅಂದ್ರೆ ಆಡಳಿತ ಮಾಡುವ ಪಕ್ಷಗಳು ಅಥವಾ ಸರ್ಕಾರಗಳು,
ಇನ್ನು ಇವೇ ರಾಜ್ಯಶಾಸ್ತ್ರದ ಮುಖ್ಯ ವಿಷಯ. ಅಂದರೆ ಇದಿಷ್ಟು ಏನು ಹೇಳ್ತದೆ ಅಂತಂದರೆ ರಾಜ್ಯ ಹೇಗೆ ಗೊತ್ತು, ರಾಜ್ಯದ ಲಕ್ಷಣಗಳೇನು, ರಾಜ್ಯದ ರೂಪರೇಷೆಗಳೇನು, ಸರ್ಕಾರಗಳೇನು, ಸರ್ಕಾರದ ಆಡಳಿತದ ಬಗ್ಗೆ ತಿಳಿಸುವುದೇ ರಾಜ್ಯಶಾಸ್ತ್ರ ಅಂತೇಳಿ ಇದು ಅರ್ಥ ತಿಳಿಸ್ತದೆ. ಓಕೆ, ಅಂದ್ರೆ ಇಲ್ಲಿವರೆಗೆ ನಾವು ಸ್ಟಡಿ ಮಾಡಿದಂತೆ ಅರಿಸ್ಟಾಟಲ್ ಗ್ರೀಕ್ ದೇಶದವನು ಅಂತೀವಿ. ಅಂದ್ರೆ ಇಲ್ಲಿ ಗ್ರೀಕ್ ಅವ್ರದ್ದು ಯಾಕೆ ವಿಷಯ ಪದೇ ಪದೇ ಬರುತ್ತೆ ಅಂತಂದ್ರೆ ರಾಜ್ಯಶಾಸ್ತ್ರಕ್ಕೆ ವ್ಯವಸ್ಥಿತವಾದ ಒಂದು ಮಾರ್ಗವನ್ನ ಅಧ್ಯಯನವನ್ನ ನೀಡಿದವರು ಯಾರು ಅಂದ್ರೆ ಗ್ರೀಕ್ ದೇಶ. ಅಂದ್ರೆ ಗ್ರೀಕ್ ದೇಶಕ್ಕಿಂತ ಬೇರೆ ದೇಶದವರು ಮಾಡಿಲ್ವೇ ರಾಜ್ಯಶಾಸ್ತ್ರ ಬಗ್ಗೆ ಹೇಳಿಲ್ವೇ? ನಮ್ಮ ದೇಶದ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಹೇಳಿದ್ದಾನೆ. ಬೇರೆ ಬೇರೆ ಬೆಬಿಲೋನಿಯಾ, ಈಜಿಪ್ಟು, ಚೀನಾ ಮುಂತಾದ ದೇಶದವರು ರಾಜ್ಯಶಾಸ್ತ್ರದ ಬಗ್ಗೆ ಹೇಳಿದ್ದಾರೆ. ರಾಜ್ಯಶಾಸ್ತ್ರ ಹೆಂಗಿರ್ಬೇಕು, ಏನು ರಾಜ್ಯಗಳ ಬಗ್ಗೆ ಹೇಳಿದ್ದಾರೆ. ಆದರೆ ವ್ಯವಸ್ಥಿತವಾಗಿ ಹೇಳಿದ್ದಾರೆ. ವ್ಯವಸ್ಥಿತವಾಗಿ ಕೊಡುಗೆ ಕೊಟ್ಟವರು ಯಾರಂದ್ರೆ ಮೊದಲ ಮಾತ್ರ ಗ್ರೀಕ್ ದೇಶ. ಹಾಗಾಗಿ ಎರಡನೇ ಗುಂಪಿನವರಿಗೆ ನಾನು ಏನು ಕೊಟ್ಟಿದ್ದೆ, ಗ್ರೀಕ್ ದೇಶದವರ ಕೊಡುಗೆಗಳು ಕೊಟ್ಟಿದ್ದೆ. ಅವರು ಬಂದು ಅದನ್ನು ಒಪ್ಪಿಸಿ ಗ್ರೀಕ್ ದೇಶದವರ ಕೊಡುಗೆ ರಾಜ್ಯಶಾಸ್ತ್ರ. ರಾಜ್ಯಶಾಸ್ತ್ರದ ರಾಜ್ಯಶಾಸ್ತ್ರಕ್ಕೆ ಗ್ರೀಕರ ಕೊಡುಗೆಗಳು. ರಾಜ್ಯಶಾಸ್ತ್ರದ ಮೂಲವನ್ನು ನಾವು ಗ್ರೀಸ್ ದೇಶದಲ್ಲಿ ಕಾಣಬಹುದು. ಗ್ರೀಕರಿಗಿಂತಲೂ ಮೊದಲು ಈಜಿಪ್ತಿಯನ್ನರು, ಬೆಬಿಲೋನಿಯನ್ನರು, ಪರ್ಷಿಯನ್ನರು, ಭಾರತೀಯ ಹಾಗೂ ಚೀನಿಯರ ರಾಜನೀತಿಗೆ ಸಂಬಂಧಿಸಿದಂತೆ ವಿಚಾರಗಳನ್ನು ವ್ಯಕ್ತಪಡಿಸಿದ್ದರೂ ಸಹ ಅವರು ರಾಜ್ಯಶಾಸ್ತ್ರವನ್ನು ಒಂದು ಕ್ರಮಬದ್ಧ ಅಧ್ಯಯವನ್ನಾಗಿ ಅಭಿವೃದ್ಧಿಪಡಿಸಲಿಲ್ಲ. ರಾಜ್ಯಶಾಸ್ತ್ರಕ್ಕೆ ಒಂದು ಸ್ವತಂತ್ರ ವಿಜ್ಞಾನದ ಸ್ಥಾನಮಾನ ಕೊಟ್ಟವರೇ ಗ್ರೀಕರು. ಗ್ರೀಕ್ ತತ್ವಜ್ಞಾನಿಗಳಾದ ಸಾಕ್ರೆಟಿಸ್ ಮತ್ತು ಆತನ ಶಿಷ್ಯ ಪ್ಲೇಟೋ ಮತ್ತು ಅರಿಸ್ಟಾಟಲ್ ರಾಜ್ಯಶಾಸ್ತ್ರಕ್ಕೆ ತಮ್ಮದೇ ಆದ ಕೊಡುಗೆಗಳನ್ನು ನೀಡಿದ್ದಾರೆ. ಎರಡನೇ ತಂಡ ಏನ್ ಚಟುವಟಿಕೆ ಮಾಡ್ತೋ, ಗ್ರೀಕರ ಕೊಡುಗೆಗಳು. ಇದೇನು ಹೇಳ್ತಂದ್ರೆ ಅಪಾರವಾದ ಕೊಡುಗೆಯನ್ನು ನೀಡಿದ್ದಾರೆ. ಗ್ರೀಕರನ್ನ ಬಿಟ್ಟು ಈಜಿಪ್ತಿಯನ್ನರು, ಬೆಬಿಲೋನಿಯನ್ನರು, ಪರ್ಷಿಯನ್ನರು, ಭಾರತೀಯರು, ಚೀನಿಯರು ರಾಜ್ಯಶಾಸ್ತ್ರಕ್ಕೆ ಕೊಡುಗೆ ನೀಡಿದ್ದಾರೆ. ಆದರೂ ಸಹಿತ ರಾಜ್ಯಶಾಸ್ತ್ರಕ್ಕೆ ಒಂದು ಸ್ವತಂತ್ರ ವಿಜ್ಞಾನದ ಸ್ಥಾನಮಾನ ಕೊಟ್ಟವರೇ ಗ್ರೀಕರು. ಸ್ವತಂತ್ರ ಸ್ಥಾನಮಾನ ರಾಜ್ಯಶಾಸ್ತ್ರಕ್ಕೆ ನೀಡಿದವರು ಯಾರು ಅಂದ್ರೆ ಗ್ರೀಕರು. ಯಾರು? ಗ್ರೀಕರು. ಗ್ರೀಕ್ ತತ್ವಜ್ಞಾನಿಗಳಾದ ಸಾಕ್ರೆಟಿಸ್, ಆತನ ಶಿಷ್ಯ ಪ್ಲೇಟೋ ಮತ್ತು ಅರಿಸ್ಟಾಟಲ್. ಅಂದ್ರೆ ಪ್ಲೇಟೋ ಮತ್ತು ಅರಿಸ್ಟಾಟಲ್ ಸಾಕ್ರೆಟಿಸ್ ಶಿಷ್ಯರು. ಇವರು ಈ ರಾಜ್ಯಶಾಸ್ತ್ರಕ್ಕೆ ಅಪಾರವಾದ ಕೊಡುಗೆ ನೀಡಿದ್ದಾರೆ ಅನ್ನೋದು ಎರಡನೇ ತಂಡದ ಆಪ್ಷನ್. ಹಾಗಾದ್ರೆ ನಾವು ಈಗ ತಿಳ್ಕೋಬೇಕಾದ್ರೆ ಏನು ಅಂದ್ರೆ ಪ್ಲೇಟೋ, ಅರಿಸ್ಟಾಟಲ್, ಸಾಕ್ರೆಟಿಸ್ ವಿಚಾರಗಳನ್ನು ನಾವು ಈಗ ಸ್ವಲ್ಪ ಮೇಲಕ್ಕೆ ಹಾಕೋಣ. ಅವ್ರನ್ನ ಫೋಟೋ ನೋಡಿದಿರಾ? ಯಾರನ್ನು ನೋಡಿ ನೋಡಿ. ಸಾಕ್ರೆಟಿಸ್, ಇವರು ಸಾಕ್ರೆಟಿಸ್, ಪ್ಲೇಟೋ, ಅರಿಸ್ಟಾಟಲ್. ಇವರು ನೋಡಿದ್ರ? ಆಗಲ್ಲ ನೋಡಿದ್ರಿಲ್ಲ? ಯಾರ ಗುರು ಇವರು? ಯಾರ ಗುರು ಇವರು? ಗುರು ಶಿಷ್ಯರಿದ್ರಲ್ಲ. ಅಲೆಕ್ಸಾಂಡರ್ ಗುರು. ಅಲೆಕ್ಸಾಂಡರ್ ಯಾವ ದೇಶದ ದೊರೆ? ಗ್ರೀಸ್ ಅಥವಾ ಗ್ರೀಕ್ ದೇಶದ ದೊರೆ. ಇವರು ಸಹಿತ ಗ್ರೀಕ್ ದೇಶದವರು. ಸರಿ, ಹಾಗಾದ್ರೆ ಇಲ್ಲಿ ಏನಿದೆ? ಇವರು ಸಾಕ್ರೆಟಿಸ್. ಸಾಕ್ರೆಟಿಸ್ ಯಾರು? ಇಲ್ಲಿ ನೋಡಿ, ಸಾಕ್ರೆಟಿಸ್ ಗ್ರೀಸ್ ದೇಶದ ಒಬ್ಬ ಶ್ರೇಷ್ಠ ವಿಜ್ಞಾನಿ ಅಂದ್ರೆ ತತ್ವಜ್ಞಾನಿ. ಇವನು ಸಮಾಜದಲ್ಲಿರುವಂತಹ ಅನಿಷ್ಟ ಪದ್ಧತಿಗಳು ಮತ್ತು ಅನೈತಿಕ ಡಾಂಬಾಚಾರ, ಸ್ವೇಚ್ಛಾಚಾರವನ್ನು ಖಂಡಿಸ್ತಾನೆ. ಇವನೊಬ್ಬ ಸತ್ಯವಾದಿ ಮತ್ತು ನಿಷ್ಠುರವಾದಿ. ಇದ್ದಿದ್ದಂಗೆ ಹೇಳ್ತಾನೆ ತಪ್ಪು ಅಂತೇಳಿ. ಆನಂತರ ಇವನ ಒಂದು ಪ್ರಮುಖ ತತ್ವವೇನಾಗಿತ್ತು ಅಂದ್ರೆ ಒಂದು ಸಮಾಜದ ಧ್ಯೇಯ ಮತ್ತು ಆದರ್ಶಗಳನ್ನು ಎತ್ತಿಡಿತಾನೆ. ಸಮಾಜ ಅಂದ್ರೆ ಹೇಗಿರ್ಬೇಕು, ಏನು, ಇವುಗಳನ್ನ ಎತ್ತಿಡಿತಾನೆ. ಯಾರು? ಸಾಕ್ರೆಟಿಸ್. ಇವನು ಹೇಳುವಂತ ವಿಚಾರ ಏನಾಗಿತ್ತು ಅಂತಂದ್ರೆ ಆತ್ಮ ವಿಮರ್ಶೆ ಇಲ್ಲದ ಅವೈಚಾರಿಕ ಜೀವನ ಬಾಳಲು ಯೋಗ್ಯವಲ್ಲ. ನೋಡಿ ಎಂತ ಮಾತು ಹೇಳ್ತಾರೆ ಸಾಕ್ರೆಟಿಸ್. ಆತ್ಮ ವಿಮರ್ಶೆ ಮಾಡ್ಕೋಬೇಕು. ಏನ್ ತಪ್ಪು ಸರಿ ಯಾರೋ ಹೇಳಿದ್ರು ಅಂತಲ್ಲ. ದಾಂಭಿಕತನ ಬದುಕಬಾರ್ದು, ಧಾರ್ಮಿಕವಾಗಿ ಬದುಕಬಾರ್ದು ಅಂತ ಮತ್ತೊಂದು ಹೇಳ್ತಾ ಇದ್ದಾರೆ. ಏನು
ಸ್ವೇಚ್ಛಾಚಾರ ಅಂದ್ರೆ ಮನಸ್ಸಿಗೆ ಬಂದಂಗೆ ಬದುಕಬಾರ್ದು. ಸ್ವೇಚ್ಛಾಚಾರ ಅಂತ ಎದಕ್ಕಂತಾರೆ ನಮ್ಗೆ ಶ್ರೀಮಂತಿಕೆ ಐತಿ, ನಾ ರಾಜ, ನಾ ಬೇಕಾದ ಮಾಡ್ಬೋದು, ಅಧಿಕಾರ ಇದೆ, ನಾನೊಬ್ಬ ಪ್ರಧಾನಮಂತ್ರಿ, ಬೇಕಾದ ಮಾಡೋದಲ್ಲ. ಆತ್ಮವಿಮರ್ಶೆ ಮಾಡ್ಕೊಂಡು ಬದುಕಬೇಕು. ಆತ್ಮವಿಮರ್ಶೆ ಮಾಡ್ಕೊಂಡಂಗೆ ಏನು ಬದುಕಿದಲ್ಲ ಅದು ಬದುಕು ಅಲ್ಲ ಅಂತ ಹೇಳ್ತಾನೆ. ಸಮಾಜದಲ್ಲಿ ಕಡಾಖಂಡಿತವಾಗಿ ಇದು ತಪ್ಪು, ಸರಿ, ಇದು ಕರೆಕ್ಟು ಅಂತ ಹೇಳುವಂತ ನಿಷ್ಠುರವಾದಿ ಯಾರಿಲ್ಲ. ಈಗ ನಿಷ್ಠುರವಾದಿ ಇರೋದು ಭಾರಿ ಕಷ್ಟ. ನೀನು ತಪ್ಪು ಅಂತ ಹೇಳ್ಬಿಟ್ರೆ ಏನು ಮಾಡ್ಬಿಡ್ತಾರೆ, ಅವನ ಮೇಲೆ ವಿಷ ಭಾವನೆ ಮಾಡ್ತಾರೆ, ದ್ವೇಷ ಭಾವನೆ ಮಾಡ್ತಾರೆ. ಆದರೆ ಸಮಾಜದಲ್ಲಿ ಏನಾಗಿದ್ರು, ನಿಷ್ಠುರವಾದಿಯಾಗಿದ್ರು, ಸತ್ಯವಾದಿಯಾಗಿದ್ರು, ಡಾಂಬಿಕತನವನ್ನ ವಿರೋಧಿಸ್ತಾರೆ. ಹೌದಾ? ಹಾಗಾಗಿ ಇವನಿಗೆ ಶಿಷ್ಯರು ಯಾರಾಗ್ತಾರೆ ಅಂದ್ರೆ ಪ್ಲೇಟೋ ಆಗ್ತಾರೆ. ಪ್ಲೇಟೋ ಮತ್ತು ಅರಿಸ್ಟಾಟಲ್ ಶಿಷ್ಯರಾಗ್ತಾರೆ, ಸಾಕ್ರೆಟಿಸ್ ಶಿಷ್ಯರು. ಪ್ಲೇಟೋ ಯಾರು ಅಂತಂದ್ರೆ, ಪ್ಲೇಟೋ ಅಥೆನ್ಸ್ ನಗರ, ಗ್ರೀಕ್ನಲ್ಲಿರುವಂತ ಅಥೆನ್ಸ್ ನಗರದಲ್ಲಿ ಎಜಿನಾ ಎಂಬ ಊರು ಬರ್ತದೆ. ಅಲ್ಲಿ 427 ಕ್ರಿಸ್ತ 427 ಜನಿಸ್ತಾರೆ. ಇವರು ಒಬ್ಬ ಶ್ರೀಮಂತ ಮನೆತನದಲ್ಲಿ ಹೋಗ್ತಾರೆ. ಇವ್ರು ಏನ್ ಮಾಡ್ಬಿಡ್ತಾರೆ ಅಂದ್ರೆ ರಾಜಕೀಯದಲ್ಲಿ ಅಪಾರವಾದ ಸ್ಥಾನವನ್ನು ಹೊಂದಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಇವರು ಏನಾಗಿದ್ರು, ಯಾರೋ ಪ್ಲೇಟೋ ಸಾಕ್ರೆಟಿಸ್ನ ಶಿಷ್ಯರಾಗಿದ್ರು. ಇವರೊಂದು ವಿಶ್ವವಿದ್ಯಾಲಯವನ್ನು ಸ್ಥಾಪಿಸ್ತಾರೆ. ಅಲ್ಲಿ ಸಂಶೋಧನೆ ಮತ್ತು ಅಧ್ಯಯನಕ್ಕೆ ಹೆಚ್ಚು ಸಮಯವನ್ನು ಕಳೀತಾರೆ. ಇವರು ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಕೆಲವು ವಿಚಾರ ಇರ್ತಾರೆ. ಅದನ್ನ ಅವರು ಒಂದು ಕೃತಿ ರಚಿಸ್ತಾರೆ. ಯಾರು? ಪ್ಲೇಟೋ ಒಂದು ಕೃತಿ ರಚಿಸ್ತಾರೆ. ಯಾರು? ರಿಪಬ್ಲಿಕ್ ಅಂತೇಳಿ. ರಿಪಬ್ಲಿಕ್ ಇದರಲ್ಲಿ ರಾಜ್ಯಶಾಸ್ತ್ರದ ಉಗಮ ಮತ್ತು ಕಾರ್ಯಗಳ ಬಗ್ಗೆ ತಿಳಿಸ್ತಾರೆ. ರಿಪಬ್ಲಿಕ್ ಕೃತಿಯನ್ನು ರಚಿಸಿದ್ರೆ ಯಾರು? ಪ್ಲೇಟೋ. ನೆಕ್ಸ್ಟ್ ಇವರ ನಂತರ ಇವರ ಸ್ನೇಹಿತ ಯಾರು? ಅರಿಸ್ಟಾಟಲ್. ಈ ಅರಿಸ್ಟಾಟಲ್ ಬಂದು ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ ರಾಜ್ಯಶಾಸ್ತ್ರಕ್ಕೆ ಸ್ವತಂತ್ರವಾದ ವ್ಯವಸ್ಥಿತವಾದ ಅಧ್ಯಯನ ಮಾಡಿ, ಹೀಗಿರಬೇಕು ಅಂತ ಹೇಳಿ ವ್ಯವಸ್ಥಿತವಾಗಿ ಅಧ್ಯಯನ ಮಾಡಿ ಒಂದು ಹೊಸ ಒಂದು ವಿಜ್ಞಾನವನ್ನಾಗಿ ಮಾಡ್ತಾರೆ. ಯಾರು? ಅರಿಸ್ಟಾಟಲ್. ಇವರು ಒಂದು ಕೃತಿಯನ್ನು ಬರೆದರು. ಯಾವುದು? ಪಾಲಿಟಿಕ್ಸ್ ಅಂತೇಳಿ. ಪಾಲಿಟಿಕ್ಸ್ ಎಂಬ ಕೃತಿಯನ್ನು ಬರೆದರು. ಇದರಲ್ಲಿ ಏನು ಬರೆದ್ರು ಇವರು? ರಾಜ್ಯದ ಉಗಮ, ರಾಜ್ಯದ ಬೆಳವಣಿಗೆ, ರಾಜ್ಯದ ಸರ್ಕಾರದ ಕಾರ್ಯಗಳು, ಸರ್ಕಾರದ ರಚನೆ ವ್ಯವಸ್ಥಿತವಾಗಿ ಕ್ರಮಬದ್ಧವಾಗಿ ಅಧ್ಯಯನ ಮಾಡಿದ್ದರಿಂದ ಇವರಿಗೆ ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ. ಯಾರನ್ನ? ಅರಿಸ್ಟಾಟಲ್ ರಾಜ್ಯಶಾಸ್ತ್ರದ ಪಿತಾಮಹ. ಯಾಕಂತಂದ್ರೆ ವ್ಯವಸ್ಥಿತವಾಗಿ ಒಂದು ವಿಜ್ಞಾನದ ಸ್ಥಾನಮಾನ ಕೊಟ್ಟರು, ಸ್ವತಂತ್ರವಾದ ಸ್ಥಾನಮಾನ ಕೊಟ್ಟರು, ವ್ಯವಸ್ಥಿತವಾಗಿ ಅಧ್ಯಯನ ಮಾಡಿದ್ರು, ಕ್ರಮಬದ್ಧವಾಗಿ ಬಂದಿದ್ದಾರೆ. ಇದರಲ್ಲಿ ಈ ಪಾಲಿಟಿಕ್ಸ್ ಅಲ್ಲಿ ಇವರಾಗಿರ್ಬೋದು ಮೊದಲು ಮಕ್ಕಳೇ ಯಾರೋ ಗ್ರೀಕ್ ದೇಶದವರು. ಹಾಗಾಗಿ ಗ್ರೀಕ್ ದೇಶ ಏನಾಗಿದೆ ಅಂತಂದ್ರೆ ಈ ರಾಜ್ಯಶಾಸ್ತ್ರಕ್ಕೆ ತನ್ನದೇ ಆದ ಕೊಡುಗೆಯನ್ನ ಕೊಟ್ಟಿದೆ. ಹಾಗೆ ರಾಜ್ಯಶಾಸ್ತ್ರ ಪಿತಾಮಹ ಯಾರು? ಅರಿಸ್ಟಾಟಲ್ನ ಗುರು ಯಾರು? ಅರಿಸ್ಟಾಟಲ್ನ ಗುರು ವೆರಿ ಗುಡ್, ಸಾಕ್ರೆಟಿಸ್. ಹಂಗಾರೆ ಈಗ ನಾವೇ ತಿಳ್ಕೊಂಡ್ವಿ, ರಾಜ್ಯಶಾಸ್ತ್ರದ ವಿಷಯಗಳು ತಿಳ್ಕೊಂಡ್ವಿ. ಹಂಗಾರೆ ರಾಜ್ಯಶಾಸ್ತ್ರ ಪದ ಹೆಂಗ್ ಹುಡ್ತು? ರಾಜ್ಯಶಾಸ್ತ್ರಕ್ಕೆ ಪಾಲಿಟಿಕ್ಸ್ ಅಂತ ಕರೀತಾರೆ. ಪಾಲಿಟಿಕ್ಸ್ ಅಂದ್ರೆ ಆಡಳಿತ. ರಾಜ್ಯಶಾಸ್ತ್ರವನ್ನು ಪೊಲಿಟಿಕಲ್ ಸೈನ್ಸ್ ಅಂತಾರೆ. ಈ ಪದ ಹುಟ್ಟಿರೋದು ಆಡಳಿತತ್ವ. ಪಾಲಿಟಿಕ್ಸ್ ಏನಿದೆ ಇಂಗ್ಲಿಷಲ್ಲಿ ಈ ಪದ ಪಾಲಿಟಿಕ್ಸ್ ಎಂಬ ಪದ ಅದು ಕೃತಿ. ಆದರೆ ಪಾಲಿಟಿಕ್ಸ್ ಎಂಬ ಪದ ಹುಟ್ಟಿದ್ದರಿಂದ ಅಂದ್ರೆ ಗ್ರೀಕಿನ ಪದವಾದಂತ ಪೊಲೀಸ್ ಎಂಬ ಪದದಿಂದ ಹುಟ್ಟು. ಪೊಲೀಸ್ ಅಂತಂದ್ರೆ ಏನು ಅಂದ್ರೆ ನಗರ ಆಡಳಿತ, ನಗರ ರಾಜ್ಯ ಅಥವಾ ನಗರ ಆಡಳಿತ. ನಗರ ಆಡಳಿತ ಅಥವಾ ನಗರ ರಾಜ್ಯ ಅಂದ್ರೆ ಪೊಲೀಸ್ ಅಂತ ಅರ್ಥ. ಈ ಪೊಲೀಸ್ ಎಂಬ ಪದದಿಂದ ಪಾಲಿಟಿಕ್ಸ್ ಎಂಬ ಪದ ಹುಟ್ಟು. ಪಾಲಿಟಿಕ್ಸ್ ಅಂತಂದ್ರೆ ಆಡಳಿತ ಅಂತ ಅರ್ಥ ಆಗೈತಿ. ಈ ಪಾಲಿಟಿಕ್ಸ್ ಇಂದ ಏನಾಗಿತ್ತು ಅಂದ್ರೆ ಪೊಲಿಟಿಕಲ್ ಸೈನ್ಸ್ ಅಂತಂದ್ರೆ ರಾಜ್ಯಶಾಸ್ತ್ರ. ಈ ನಗರ ರಾಜ್ಯ ಅಂದ್ರೆ ಏನು ಅಂದ್ರೆ ಒಂದು ಮಕ್ಕಳೇ, ಗ್ರೀಕ್ ಅನ್ನೋದು ಒಂದು ನಗರ ಆಗಿತ್ತು. ಅಲ್ಲಿಯ ಆಡಳಿತಕ್ಕೆ ಸಂಬಂಧಪಟ್ಟ ಎಲ್ಲ ಚಟುವಟಿಕೆಗಳ ಸಮೂಹವನ್ನು ಏನಾದ್ರು ಕರೆದಂದ್ರೆ ಪಾಲಿಟಿಕ್ಸ್ ಅಂತ ಕರೆದರು. ಪಾಲಿಟಿಕ್ಸ್. ಆ ಪಾಲಿಟಿಕ್ಸ್ ಎಂಬ ಪದವು ಪೊಲೀಸ್ ಎಂಬ ಪದದಿಂದ ಹುಟ್ಟಿದೆ. ಪೊಲೀಸ್ ಎಂಬುದು ಗ್ರೀಕಿನ ಪದ. ಸರಿ, ಗ್ರೀಕಿನ ಪದ. ಹಂಗಾದ್ರೆ ಈ ರಾಜ್ಯಶಾಸ್ತ್ರದ ಬಗ್ಗೆ ಕೆಲವು ವ್ಯಕ್ತಿಗಳು ಕೆಲವೊಂದು ಬೇರೆ ಬೇರೆ ವಿಚಾರಗಳನ್ನ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ. ಅವುಗಳನ್ನ ನಾವೀಗ ಸ್ವಲ್ಪ ನೋಡ್ಕೊಳ್ಳೋಣ. ಏನಿದೆ ವ್ಯಾಖ್ಯಾನ ಏನಿದೆ?
ಒಂದು ಹೇಳ್ತಾರ ಗಾರ್ನರ್ ಅವರ ಪ್ರಕಾರ, ಗಾರ್ನರ್ ವ್ಯಕ್ತಿ, ಆ ವ್ಯಕ್ತಿ ಹೇಳ್ತಾರೆ ರಾಜ್ಯದಿಂದ ಆರಂಭವಾಗಿ ರಾಜ್ಯದೊಡನೆ ಪರಿಸಮಾಪ್ತಿಗೊಳ್ಳುವ ಅಧ್ಯಯನವೇ ರಾಜ್ಯಶಾಸ್ತ್ರ ಅಂತ. ಅಂದ್ರೆ ಏನು, ರಾಜ್ಯ ಏನು ಹುಡುತಲ್ಲ ಅವಾಗಿಂದ ಏನು ಆರಂಭ ಆಯ್ತು, ರಾಜ್ಯ ಜೊತೆಗೆ ಬೆಳೀತದ, ರಾಜ್ಯ ಸಮಾಪ್ತಿ ಆದ ಸಮಾಪ್ತಿಗೊಳ್ತದ, ಅಲ್ಲಿವರೆಗೂ ಸಮಾಪ್ತಿಗೊಳ್ಳಲ್ಲ. ರಾಜ್ಯದ ಸಮಾಪ್ತಿಯೊಂದಿಗೆ ಅಧ್ಯಯನ ಮಾಡುವಂತ ರಾಜ್ಯಶಾಸ್ತ್ರ ಅಂತ. ಇನ್ನೊಬ್ಬ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಪಾಲ್ ಜೆನೆಟ್. ಪಾಲ್ ಜೆನೆಟ್ ಅವರ ಪ್ರಕಾರ ರಾಜ್ಯದ ಮೂಲ ಮತ್ತು ಸರ್ಕಾರದ ತತ್ವಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವೇ ರಾಜ್ಯಶಾಸ್ತ್ರ. ಎರಡು ಪದ ಹೇಳೋದ್ರಲ್ಲಿ ಏನಂತೇಳಿ, ರಾಜ್ಯದ ಮೂಲ, ರಾಜ್ಯದ ಒಂದು ದೇಶ ಏನು ಗುರುತು ಏನು ಅದಕ್ಕೆ ಸಂಬಂಧಪಟ್ಟಂತ ರಾಜ್ಯದ ಮೂಲ ಮತ್ತು ಆ ರಾಜ್ಯದ ಆಡಳಿತವನ್ನು ಮಾಡುವಂತ ತತ್ವಗಳು, ಯಾವ ರೀತಿ ಆಡಳಿತ ಮಾಡ್ತಿದ್ದಾರೆ ಅದನ್ನ ಕುರಿತು ಅಧ್ಯಯನ ಮಾಡುವಂತ ಶಾಸ್ತ್ರವೇ ರಾಜ್ಯಶಾಸ್ತ್ರ. ಅಂದ್ರೆ ಏನು ಮಕ್ಕಳೇ, ಈ ಉದಾಹರಣೆಗೆ ನಮ್ಮ ಪ್ರಪಂಚದಲ್ಲಿ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಇದೆ. ಈಗ ಪ್ರಜಾಪ್ರಭುತ್ವ ಬರೋಕ್ಕಿಂತ ಮುಂಚೆ ಬ್ರಿಟಿಷರ ಆಡಳಿತ ಇತ್ತು. ಬ್ರಿಟಿಷರ ಆಡಳಿತಕ್ಕಿಂತ ಮುಂಚೆ ಯಾರಿದ್ರು ವಿವಿಧ ರಾಜರ ಆಡಳಿತ ಮಾಡಿದ್ರು. ಹೀಗೆ ಬೇರೆ ಬೇರೆ ದೇಶಗಳಲ್ಲಿ ಹಿಟ್ಲರ್ ಅಂತೇಳಿ ಸರ್ವಾಧಿಕಾರಿ ಅಂತಿದ್ದ, ಆದ ಕೆಲವೊಂದು ಕಡೆ ರಾಜರ ಆಡಳಿತ ಇದೆ, ಕೆಲವೊಂದು ಕಡೆ ನಿರಂಕುಶ ಪ್ರಭುತ್ವ ಇದೆ. ಹೀಗೆ ಸರ್ಕಾರದ ತತ್ವಗಳು ಏನೇನದಾವೆ ಅದರ ಮೇಲೆ ಸರ್ಕಾರ ಪದ್ಧತಿ ಇದೆ. ಆ ದೇಶ ಹೇಗೆ ಹುಡ್ತೋ ಆ ಸರ್ಕಾರದ ತತ್ವಗಳು ಏನದಾವೆ ಅಧ್ಯಯನ ಮಾಡುವುದೇ ರಾಜ್ಯಶಾಸ್ತ್ರ. ರಾಜ್ಯಶಾಸ್ತ್ರದ ವ್ಯಾಖ್ಯಾನವನ್ನು ನಾವು ಇದು ಮಾಡಿದ್ವಿ. ಈಗ ರಾಜ್ಯಶಾಸ್ತ್ರ ಎಂಬ ಅಂದ್ರೆ ಪಾಲಿಟಿಕ್ಸ್ ಎಂಬ ಪದ, ಪಾಲಿಟಿಕ್ಸ್ ಎಂಬ ಪದ ಯಾವ ಭಾಷೆಯಿಂದ ಹುಟ್ಟಿದೆ? ಯಾವ ಭಾಷೆಯಿಂದ ಹುಟ್ಟಿದೆ ಪಾಲಿಟಿಕ್ಸ್ ಎಂಬ ಪದ? ಗ್ರೀಕಿನ ಪೊಲಿಸ್ ಎಂಬ ಪದದಿಂದ ಹುಟ್ಟಿದೆ. ಸರಿ, ಹಂಗಾರೆ ಇಲ್ಲಿವರೆಗೂ ನಾವೇನು ಅಧ್ಯಯನ ಮಾಡಿದ್ವಿ? ರಾಜ್ಯಶಾಸ್ತ್ರದ ಅರ್ಥವನ್ನು ಅಧ್ಯಯನ ಮಾಡಿದ್ವಿ, ರಾಜ್ಯಶಾಸ್ತ್ರ ಗ್ರೀಕರ ಕೊಡುಗೆಗಳನ್ನು ಅಧ್ಯಯನ ಮಾಡಿದ್ವಿ, ಆನಂತರ ರಾಜ್ಯಶಾಸ್ತ್ರದ ವ್ಯಾಖ್ಯಾನಗಳನ್ನು ಅಧ್ಯಯನ ಮಾಡಿದ್ವಿ. ರಾಜ್ಯಶಾಸ್ತ್ರದ ಮೂಲ ವಿಷಯಗಳು ಯಾವುವು ಎಂಬುದರ ಬಗ್ಗೆ ಈ ಗುಂಪಿಗೆ ಕೊಟ್ಟಿದ್ದೆ ನಾನು. ಇವರು ಬಂದಿಗ ವಾಪಸ್ ರಾಜ್ಯಶಾಸ್ತ್ರದ ಅಧ್ಯಯನದ ವಿಷಯಗಳು ಕೇಳಿ ಏನೇನು ಅಧ್ಯಯನ ಮಾಡ್ತಾರೆ? ರಾಜ್ಯದ ಮೂಲ, ರಾಜ್ಯದ ಬೆಳವಣಿಗೆ, ರಾಜ್ಯದ ಸ್ವರೂಪ, ಆಡಳಿತ ಪದ್ಧತಿ, ರಾಜ್ಯದ ಕಾರ್ಯವ್ಯಾಪ್ತಿ, ಪೌರ ಹಕ್ಕು ಬಾಧ್ಯತೆಗಳು, ಸರ್ಕಾರದ ರಚನೆ ಮತ್ತು ಕಾರ್ಯಗಳು, ಸ್ಥಳೀಯ ಸ್ವಯಂ ಸರ್ಕಾರಗಳ ರಚನೆ ಮತ್ತು ಕಾರ್ಯಗಳು, ಸರ್ಕಾರ ಎದುರಿಸುತ್ತಿರುವ ಸಮಸ್ಯೆಗಳು, ರಾಜ್ಯದ ಎಲ್ಲ ಮುಖಗಳ ಅಧ್ಯಯನ, ರಾಜ್ಯದ ಭೂತ, ವರ್ತಮಾನ ಮತ್ತು ಭವಿಷ್ಯದ ರಾಜಕೀಯ ಸಂಸ್ಥೆಗಳ ರಾಜಕೀಯ ಕಾರ್ಯಗಳು ಹಾಗೂ ರಚನೆಗಳ ಸಿದ್ಧತೆಗಳು ಅಧ್ಯಯನವಾಗಿದೆ. ವೆರಿ ಗುಡ್. ಓದುವಾಗ ತಪ್ಪು ಮಾಡಬಾರ್ದು. ಇನ್ನು ರಾಜ್ಯಶಾಸ್ತ್ರದ ಅಧ್ಯಯನದ ವಿಷಯಗಳು. ರಾಜ್ಯಶಾಸ್ತ್ರ ಏನೇನು ವಿಷಯಗಳನ್ನು ಅಧ್ಯಯನ ಮಾಡುತ್ತೆ? ಒಂದೇ ಪಾಯಿಂಟ್ ಹೇಳೋದ್ರಲ್ಲಿ ರಾಜ್ಯದ ಮೂಲ ಅಂದ್ರೆ ರಾಜ್ಯ ಅಂದ್ರೆ ರಾಜ್ಯ ಮೀನ್ಸ್ ದೇಶ ಅಂತ. ನಾನೀಗ ಒಂದು ದೇಶ ಹೇಗೆ ದೇಶವಾಯಿತು, ಮೊದಲೇನಿತ್ತು, ಹೆಂಗಾಯ್ತು, ಏನೇನಾಯಿತು, ಇದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಯಾವ ಹೋರಾಟಗಳಾದವು, ಒಂದು ದೇಶ ಆಗ್ಬೇಕಾದ್ರೆ ಅಥವಾ ಒಂದು ದೇಶ ಕಳ್ಕೋಬೇಕಾದ್ರೆ ಯಾವ ಹೋರಾಟ ಆಯಿತು. ಒಂದು ಇಸ್ರೇಲ್ ಆಯ್ತಲ್ಲ, ಈಗ ಇಸ್ರೇಲ್ ಆಯ್ತು ಅಂತಂದ್ರೆ ಯಹೂದಿಗಳನ್ನ ಏನ್ ಮಾಡ್ಬಿಟ್ಟಿದ್ರು ಅಂತಂದ್ರೆ ಮೊದಲು ಹಿಟ್ಲರ್ ನಾಶ ಮಾಡ್ಬಿಡ್ತಾನೆ. ನಾಶ ಮಾಡಿದಾಗ ಯಹೂದಿಗಳು ಎಲ್ಲಿ ಬೇಕಾದಲ್ಲಿ ಹಂಚಿ ಹೋಗ್ಬಿಟ್ಟಿದ್ರು. ಆ ವಿಶ್ವಸಂಸ್ಥೆ ಏನ್ ಮಾಡ್ತಂತಂದ್ರೆ ಅವ್ರನ್ನ ಮತ್ತೆ ಒಂದುಗೂಡಿಸಿ ಇಸ್ರೇಲ್ ಅಂತ ಕೊಟ್ಟು, ಇಸ್ರೇಲ್ ಅಂತ ಒಂದು ದೇಶ ಆಯ್ತು. ಪಾಕಿಸ್ತಾನ ಹೆಂಗಾಯ್ತು? 1947 ಆಗಸ್ಟ್ 15ರಂದು ವಿಭಾಗ ಆಯ್ತು. ಹೀಗೆ ಯಾವುದೊಂದು ದೇಶ ಹೇಗೆ ಆಯ್ತು ಅನ್ನೋದನ್ನ ಅಧ್ಯಯನ ಮಾಡೋದು ರಾಜ್ಯಶಾಸ್ತ್ರ. ಅರ್ಥ ಆಯ್ತಾ? ನೆಕ್ಸ್ಟ್ ರಾಜ್ಯದ ಬೆಳವಣಿಗೆ. ಯಾವುದೇ ಒಂದು ದೇಶ ಹೇಗೆ ಬೆಳವಣಿಗೆ ಹೊಂತು, ಮೊದಲು ಹೆಂಗಿತ್ತು, ಏನಾಯ್ತು, ಯಾವ್ಯಾವ ರೀತಿ ಅಭಿವೃದ್ಧಿ ಆಯಿತು ಎಂಬುದರ ಬಗ್ಗೆ ಅಧ್ಯಯನ ಮಾಡುತ್ತೆ. ಯಾವುದಂದ್ರೆ ಈಗ ಅಮೆರಿಕ ಹೆಂಗೆ ಶ್ರೀಮಂತ ಆಯಿತು, ಭಾರತ ಹೇಗೆ ಅಭಿವೃದ್ಧಿ ಆಗ್ತಾ ಇದೆ, ಏನೇನು ಆಗ್ತಾ ಇದೆ ಎಂಬುದನ್ನು ಅಧ್ಯಯನ ಮಾಡುತ್ತೆ. ರಾಜ್ಯದ ಸ್ವರೂಪ. ಸ್ವರೂಪ ಅಂದ್ರೆ ಹೆಂಗೆ? ಗುಣ. ಈಗ ನಮ್ಮ ಭಾರತ ಏನಾಗಿದೆ ಅಂತಂದ್ರೆ ನಾವೇನಾಗಿದ್ದೀವಿ, ವಿಶ್ವವನ್ನ ಸಹೋದರತ್ವ ಮನೋಭಾವದಿಂದ ನೋಡ್ತೀವಿ, ವಿಶ್ವ ಭಾತೃತ್ವ ಮನೋಭಾವದಿಂದ ನೋಡ್ತೀವಿ. ನಾವಾಗಿ ಯುದ್ಧಕ್ಕೆ ಹೋಗಲ್ಲ, ಯುದ್ಧಕ್ಕೆ ಬಂದು ಬಿಡಲ್ಲ. ಹೀಗೆ ಒಂದು ದೇಶದ ಸ್ವರೂಪ ಹೇಗಿದೆ ಅದನ್ನ ಅಧ್ಯಯನ ಮಾಡ್ತದೆ ಅಂದ್ರೆ ಅಧ್ಯಯನ ಮಾಡುತ್ತೆ. ಇನ್ನು ಆಡಳಿತ ಪದ್ಧತಿ. ಆಡಳಿತ ಪದ್ಧತಿ ಅಂದ್ರೆ ಮಕ್ಕಳೇ, ಈ ದೇಶವನ್ನು ಆಡಳಿತ ಯಾರು ಮಾಡ್ತಾರೆ ನೋಡಿ. ನಮ್ಮ ದೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪ್ರಧಾನಮಂತ್ರಿ ಮಂತ್ರಿಮಂಡಲ ಆಡಳಿತ ಮಾಡುತ್ತೆ. ರಾಷ್ಟ್ರಾಧ್ಯಕ್ಷರು ರಾಷ್ಟ್ರಪತಿ ಇದ್ದಾರೆ. ಯಾರು ರಾಷ್ಟ್ರಪತಿ? ಯಾರು? ದ್ರೌಪದಿ ಮುರ್ಮು ಇದ್ದಾರೆ. ಇನ್ನು ರಾಜ್ಯಗಳಲ್ಲಿ ರಾಜ್ಯ ಸರ್ಕಾರ ಇದೆ.
ಹೌದಾ? ಹೀಗೆ ಸರ್ಕಾರ ಪದ್ಧತಿಗಳು ಹೇಗಿದಾವೆ? ನಮ್ದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ. ನಾವು ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಮೂಲಕ ಆಯ್ಕೆ ಮಾಡ್ತೀವಿ. ಇದನ್ನ ಸಹಿತ ಅಲ್ಲಿನ ಆಡಳಿತದ ಬಗ್ಗೆ ಅಧ್ಯಯನ ಮಾಡಿರ್ತೀವಿ. ಇನ್ನು ರಾಜ್ಯದ ಕಾರ್ಯವ್ಯಾಪ್ತಿ. ರಾಜ್ಯದ ಕಾರ್ಯವ್ಯಾಪ್ತಿ ಅಂತಂದ್ರೆ ಏನು? ಈ ಕರ್ನಾಟಕದ ಕಾರ್ಯವ್ಯಾಪ್ತಿ ಅಂತಲ್ಲ, ಇಲ್ಲಿ ಒಂದು ದೇಶದ ಕಾರ್ಯವ್ಯಾಪ್ತಿ. ದೇಶದ ಆಡಳಿತ ಏನು? ಈಗ ಉದಾಹರಣೆಗೆ ನಿಮ್ಮ ಮನೆಯ ಕಾರ್ಯವ್ಯಾಪ್ತಿಯಲ್ಲಿ ಇರುತ್ತೆ, ಏನೇನು ಕೆಲಸ ಮಾಡೋದು. ನಮ್ಮ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯ ಕೆಲಸ ಏನು, ಟೀಚರ್ಸ್ ಕೆಲಸ ಏನು, ಅದೇ ರೀತಿ ಹಿಂಗೆ ಕೆಲಸ ಇರ್ತಾವೆ. ಹಾಗೆ ಏನು ದೇಶದ ಕಾರ್ಯಗಳ ವ್ಯಾಪ್ತಿ, ಎಷ್ಟೆಷ್ಟು ಕೆಲಸ ಮಾಡ್ಕೊಂಡು ಹೋಗ್ಬೇಕು, ಆ ಮಿತಿ ಮೀರಿ ಮಾಡೋಕ್ಕಾಗಲ್ಲ, ಅಲ್ಲಿ ಮತ್ತೆ ವಿಶ್ವಸಂಸ್ಥೆ ಅಡಿಪಾಯ ಆಗ್ತದೆ. ಹೀಗೆ ವ್ಯಾಪ್ತಿಗಳು. ಇನ್ನು ಪೌರರ ಹಕ್ಕು ಬಾಧ್ಯತೆಗಳು. ಪೌರರ ಹಕ್ಕು ಬಾಧ್ಯತೆಗಳು ಅಂದ್ರೇನು? ಪೌರರು ಅಂದ್ರೆ ಯಾರು ಗೊತ್ತಾ ಮಕ್ಕಳೇ? ಈ ಉದಾಹರಣೆಗೆ ನಿಮ್ಮ ಮನೆಯ ನೀವು ಸದಸ್ಯರು, ನಿಮ್ಮ ಮನೆಗೆ ಅಧಿಕಾರ ಇದೆ. ನಿಮ್ಗೆ ಯಾರು ಬಟ್ಟೆ ತರಲಿಲ್ಲ ಅಂತ ಕೇಳ್ತೇವೆ, ಅಥವಾ ಊಟಕ್ಕೆ ಹಾಕಿಲ್ಲ ಅಂದ್ರೆ ನಮ್ಗೆ ಯಾಕೆ ಹಾಕಲ್ಲ ಅಂತ ಕೇಳ್ತೀವಿ. ಅದನ್ನ ನನಗೆ ಕೇಳೋಕ್ಕಾಗತ್ತಾ? ಅಥವಾ ನೀವು ಬೇರೆಯವರಿಗೂ ಕೇಳೋಕ್ಕಾಗತ್ತಾ? ಹಾಗೆ ನಿಮ್ಮ ಮನೆಯ ಸದಸ್ಯತ್ವ ನಿಮಗೆ ಅಲ್ಲಿ ಹುಟ್ಟಿರೋದ್ರಿಂದ ಇರೋದ್ರಿಂದ ಹಿಂಗೆ ಪಡ್ಕೊಂಡಿರೋ, ಕೆಲವರು ಹುಟ್ಟಿರೋದ್ರಿಂದ ಪಡ್ಕೊಂಡಿರಿ, ಕೆಲವರು ಬಂದು ಅಲ್ಲೇ ಉಳ್ಕೊಂಡು, ಅಂದ್ರೆ ಅಕ್ಕನ ಮಕ್ಕಳು ದೊಡ್ಡಪ್ಪನ ಮಕ್ಕಳು ಬಂದು ಉಳ್ಕೊಂಡು ಅಲ್ಲೇ ಉಳ್ಕೊಂಡು ಪಡ್ಕೊಂಡಿರಿ, ಬೇರೆದವರಿಗೆ ಅಧಿಕಾರ ಇಲ್ಲ. ಹಾಗೆ ನಮ್ಮ ದೇಶದಲ್ಲಿ ಇಲ್ಲೇ ಹುಟ್ಟಿದವರು ಮತ್ತು ಬೇರೆ ದೇಶದಿಂದ ಬಂದು ಕೆಲವು ವರ್ಷಗಳವರೆಗೆ ಇದ್ದಾಗ ಅವರು ಅಧಿಕಾರ ಪಡ್ಕೋಬೇಕಾಗತ್ತೆ. ಅಂದ್ರೆ ಪರ್ಮಿಷನ್ ಹೋಗ್ಬೇಕು, ಸರ್ಕಾರ ಕೊಡ್ತಾರೆ. ಅಂದ್ರೆ ನಮ್ಮ ದೇಶದ ಪ್ರಜೆಗಳು ಆ ದೇಶದ ಪ್ರಜೆಗಳು ಅವರನ್ನು ಪೌರರು ಅಂತ. ಅರ್ಥ ಆಯ್ತಾ? ಪೌರರು ಅಂತ. ಅವರಿಗೆ ಹಕ್ಕು ಬಾಧ್ಯತೆಗಳು. ಈಗ ನಿಮ್ಮ ಮನೆಯಾಗ ಹೇಗೆ ಅಧಿಕಾರಗಳಲ್ಲ, ಹಂಗೆ ನಮ್ಮ ದೇಶದಲ್ಲಿರುವ ಎಲ್ಲ ವ್ಯಕ್ತಿಗಳಿಗೆ ಕೆಲವೊಂದು ಹಕ್ಕುಗಳಿದಾವೆ. ಅವು ಏನು ಅಂತ ರಾಜ್ಯಶಾಸ್ತ್ರ ಅಧ್ಯಯನ ಮಾಡ್ತೀವಿ. ಈಗ ಸರ್ಕಾರದ ರಚನೆ ಮತ್ತು ಕಾರ್ಯಗಳು ಅಂದ್ರೆ ಈಗ ಹಿಂದೆಲ್ಲ ಮೋದಿ ಸರ್ಕಾರ ಇದೆ, ಮೋದಿ ಸರ್ಕಾರ ಏನು ರಚನೆ ಆಗುತ್ತೆ, ಅದರ ಕಾರ್ಯಗಳೇನು? ಅದೇ ರೀತಿ ಯಾರೋ ನಮ್ಮ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ ಇದೆ, ಅದು ಹೇಗೆ ರಚನೆ ಆಯಿತು, ಅದು ಹೇಗೆ ಆಡಳಿತ ನಡೆಸಿಕೊಳ್ಳುತ್ತದೆ. ಹೀಗೆ ಸರ್ಕಾರಗಳು ಹೇಗೆ ರಚನೆ ಆಗ್ತವೆ, ಅವುಗಳ ಕಾರ್ಯಗಳೇನು ಅಂತೇಳಿ ರಾಜ್ಯಶಾಸ್ತ್ರ ಅಧ್ಯಯನ ಮಾಡ್ತೈತಿ. ನೆಕ್ಸ್ಟ್ ಸ್ಥಳೀಯ ಸ್ವಯಂ ಸರ್ಕಾರಗಳ ರಚನೆ ಮತ್ತು ಕಾರ್ಯಗಳು. ಇನ್ನು ಸ್ಥಳೀಯ ಸ್ವಯಂ ರಚನೆ, ಸ್ವಯಂ ಸರ್ಕಾರ. ಸ್ಥಳೀಯ ಸ್ವಯಂ ಸರ್ಕಾರ ಅಂತ ಹೇಳ್ತಾರೆ. ಈಗ ನಾನು ಮೋದಿ ಸರ್ಕಾರ, ಕೇಂದ್ರದಲ್ಲಿ ಕೇಂದ್ರ ಸರ್ಕಾರ, ರಾಜ್ಯಗಳಲ್ಲಿ ರಾಜ್ಯ ಸರ್ಕಾರ, ಅದನ್ನು ಬಿಟ್ಟು ಸರ್ಕಾರಗಳು ಗೊತ್ತಿಲ್ಲ ನಿಮಗೆ. ನಿಮ್ಮಲ್ಲಿ ಪಂಚಾಯತಿ ಮೆಂಬರ್ ಅಂತ ಇರಲ್ಲ, ಅವ್ರು ಜನರನ್ನ ಆಯ್ಕೆ ಆಗ್ತಾರೆ. ಅವ್ರು ಎಲ್ಲಿ ಹೋಗ್ತಾರೆ? ಪಂಚಾಯತಿ ಹೋಗ್ತಾರೆ. ಪಂಚಾಯತಿಯಲ್ಲಿ ಏನ್ ಮಾಡ್ತಾರೆ? ಅಧ್ಯಕ್ಷ ಅಂತ ಆಗ್ತಾರೆ. ಪಂಚಾಯತ್ ಆಡಳಿತ ನಡೆಸ್ಕೊಂಡು ಹೋಗ್ತಾರೆ. ಅಂದ್ರೆ ಗ್ರಾಮ ಪಂಚಾಯತಿ ಅಂತ ಏನಿದೆ, ಆ ಗ್ರಾಮ ಪಂಚಾಯಿತಿಯು ಸಹಿತ ಸ್ಥಳೀಯ ಸ್ವಯಂ ಸರ್ಕಾರ. ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ಪುರಸಭೆಗಳು ಇದ್ದಾವೆ, ಅವುಗಳನ್ನ ಸ್ವಯಂ ಸರ್ಕಾರಗಳು ಅಂತ ಕರೀತಾರೆ. ಸ್ವಯಂ ಸರ್ಕಾರಗಳು ಅವು ಹೇಗೆ ರಚನೆ ಆಗ್ತವೆ, ಅವುಗಳ ಕಾರ್ಯಗಳೇನು ಅನ್ನೋದು ರಾಜ್ಯಶಾಸ್ತ್ರ ಅಧ್ಯಯನ ಮಾಡುತ್ತೆ. ಎಷ್ಟು ಸರ್ಕಾರ ಎದುರಿಸುತ್ತಿರುವ ಸಮಸ್ಯೆಗಳು. ಸರ್ಕಾರ ಎದುರಿಸುತ್ತಿರುವ ಸಮಸ್ಯೆಗಳು, ಸರ್ಕಾರಕ್ಕೆ ಹಲವಾರು ಸಮಸ್ಯೆಗಳು ಬರ್ತವೆ. ಹಲವಾರು ಸಮಸ್ಯೆಗಳು ಬರ್ತವೆ. ಏನು ಸಮಸ್ಯೆಗಳು ಬರ್ತವೆ ಸರ್ಕಾರಕ್ಕೆ? ನೀರನ್ನು ಒದಗಿಸ್ಕೊಡೋದು ಬರ್ತದೆ, ಜನರಿಗೆ ಆಹಾರ, ಯಾವುದಾದ್ರು ದೇಶ ಆಕ್ರಮಣ ಮಾಡ್ತದ, ಅಥವಾ ನೆರೆ ಹಾವಳಿ ಬರ್ತದ, ನೆರೆ ಹಾವಳಿ ಭೂಕಂಪ ಆಗ್ತದ, ಹೀಗೆ ಬೇರೆ ದೇಶ ಆಕ್ರಮಣ ಆಗ್ತದ, ಭಯೋತ್ಪಾದಕರು ಆಕ್ರಮಣ ಮಾಡ್ತಾರೆ. ಎಲ್ಲ ಸಮಸ್ಯೆಗಳಿಗೆ ಹೇಗೆ ಬಗೆಹರಿಸಬೇಕು ಎಂಬುದನ್ನ ರಾಜ್ಯಶಾಸ್ತ್ರ ಅಧ್ಯಯನ ಮಾಡುತ್ತೆ. ಯಾವ್ದು ಅಧ್ಯಯನ ಮಾಡುತ್ತೆ? ಇನ್ನು ರಾಜ್ಯದ ಎಲ್ಲ ಮುಖಗಳ ಅಧ್ಯಯನ, ಮುಖೇನಗಳ ಅಧ್ಯಯನ ಅಂದ್ರೆ ಮೀನ್ಸ್ ರಾಜ್ಯದ ಎಲ್ಲ ಕೆಲಸಗಳ ಬಗ್ಗೆ, ಎಲ್ಲ ಕೆಲಸಗಳ ಬಗ್ಗೆ ಇದು ಅಧ್ಯಯನ ಮಾಡ್ತೈತಿ. ಇನ್ನು ರಾಜ್ಯದ ಭೂತ, ವರ್ತಮಾನ ಮತ್ತು ಭವಿಷ್ಯದ ರಾಜಕೀಯ ಸಮಸ್ಯೆಗಳು, ರಾಜಕೀಯ ಸಂಸ್ಥೆಗಳು. ಏನು ಮೂರು ಪದ ಇಲ್ಲಿ ಬಂದ? ಭೂತ, ಭೂತ ಅಂದ್ಬಿಟ್ಟೆ ಯಾವಲ್ಲ, ಭೂತ, ವರ್ತಮಾನ, ಭವಿಷ್ಯ. ರಾಜಕೀಯ ಭವಿಷ್ಯ ಅಂದ್ರೆ ಮೀನ್ಸ್ ಏನಾಗಿದೆ ಅಂತಂದ್ರೆ, ಈ ನಮ್ಮ ದೇಶದ ಹಿಂದೆ ಯಾವ ಆಡಳಿತ ಇತ್ತು, ಬ್ರಿಟಿಷ್ ಇದ್ದಾಗ ಆಡಳಿತ ಪದ್ಧತಿ ಹೇಗಿತ್ತು, ಏನೇನು ಸುಧಾರಣೆಗಳಾಗಿತ್ತು, ಅಂದ್ರೆ ಈಗ ಏನ್ ಮಾಡ್ಕೊಳಕತ್ತೇವಿ, ಮುಂದೇನ್ ಮಾಡ್ಬೇಕು, ಮುಂದಿನ ಭವಿಷ್ಯವನ್ನ ಅಂದ್ರೆ ಹಳೇದೇನಿತ್ತು, ಈಗ ವರ್ತಮಾನದಲ್ಲಿ ಏನೇನು ನಡೀತಾ ಇದೆ, ಮುಂದೆ ಭವಿಷ್ಯದಲ್ಲಿ ಏನು ಆಗಬಹುದು, ಏನು ಮಾಡಬೇಕಾಗಿದೆ, ಇವೆಲ್ಲದರ ಬಗ್ಗೆ, ರಾಜಕೀಯದ ಬಗ್ಗೆ. ಈಗ ಉದಾಹರಣೆ ನಿಮ್ಮ ಮನೆ ತೆಗೆದುಕೊಂಡಾಗ ಅಜ್ಜನ ಕಾಲದಲ್ಲಿ ನಮ್ಮ ಆಡಳಿತ, ನಮ್ಮ ಮನೆ ಪರಿಸ್ಥಿತಿ ಹೆಂಗಿತ್ತು, ನಮ್ಮ ಅಪ್ಪರ ಕಾಲ ಹೆಂಗಿದೆ, ಮುಂದೆ ಹೆಂಗಿರಬೇಕು, ಹೀಗೆ ನಮ್ಮ ದೇಶದ ಸರ್ಕಾರಗಳ ಬಗ್ಗೆ ಇದೇನು ಮಾಡ್ತದೆ, ಅಧ್ಯಯನವನ್ನ ಮಾಡ್ತಿದ್ವಿ. ಅಧ್ಯಯನ ವಿಷಯ ರಾಜಕೀಯ ಕಾರ್ಯಗಳು ಮತ್ತು ರಾಜಕೀಯ ಸಿದ್ಧಾಂತಗಳು. ರಾಜಕೀಯ ಕಾರ್ಯಗಳು
ಅಂದರೆ ರಾಜಕೀಯವಾಗಿ ಏನೇನು ಕಾರ್ಯಗಳನ್ನು ಮಾಡ್ಕೊಂಡು ಹೋಗಬೇಕು ಹೇಳೋದ್ರ ಬಗ್ಗೆ ಇದು ಅಧ್ಯಯನ ಮಾಡ್ತದೆ. ಮತ್ತು ಸಿದ್ಧಾಂತಗಳ ಬಗ್ಗೆ ಇದು ಅಧ್ಯಯನವನ್ನು ಮಾಡ್ತೈತಿ. ಸಿದ್ಧಾಂತಗಳೇನು, ಯಾವ ರೀತಿ ಆಡಳಿತ ನಡೆಸ್ಕೊಂಡು ಹೋಗಬೇಕು, ಈ ವಿಚಾರವಾಗಿ ಸಿದ್ಧಾಂತಗಳನ್ನು ಇದು ಮಾಡ್ತೈತಿ. ಒಂದು ಮಕ್ಕಳು ಇಲ್ಲಿವರೆಗೂ ನಾವೇನು ಅಧ್ಯಯನ ಮಾಡಿದೀವಿ ಅಂತಂದರೆ ರಾಜ್ಯಶಾಸ್ತ್ರದ ಅರ್ಥವನ್ನು ಅಧ್ಯಯನ ಮಾಡಿದೀವಿ, ಸ್ವರೂಪವನ್ನು ಅಧ್ಯಯನ ಮಾಡಿದ್ದೀವಿ, ಏನೇನು ಅಧ್ಯಯನ ಮಾಡ್ತೀವಿ ಅಂತ ಅಧ್ಯಯನ ಮಾಡಿದ್ದೀವಿ. ಹೌದಾ? ಈಗ ಹಂಗಾರೆ ಒಂದು ಸ್ವಲ್ಪ ಮೇಲೆ ಹಾಕೋಣ. ಏನಂತಂದರೆ ರಾಜ್ಯಶಾಸ್ತ್ರಕ್ಕೆ ವ್ಯವಸ್ಥಿತವಾದ ಸ್ಥಾನಮಾನ ಕೊಟ್ಟ ದೇಶ ಯಾವುದು? ವ್ಯವಸ್ಥಿತವಾದ ಸ್ಥಾನಮಾನ ಕೊಟ್ಟ ದೇಶ ಯಾವುದು? ವೆರಿ ಗುಡ್, ಗ್ರೀಕ್. ಗ್ರೀಕ್ ಅನ್ನ ತೋರಿಸ್ಬೇಕಲ್ಲ. ನೋಡೋಣ ಇಲ್ಲಿವರೆಗೆ ಕೊಟ್ಕೊಂಡ್ರೆ ಗ್ರೀಕ್ ಯಾರು ತೋರಿಸ್ತೀರಿ? ಗ್ರೀಕ್. ಆಗಲೇ ಬಂದಿದ್ದೀನಿ ನೀನು, ನೀ ಬೇಡ, ನೀ ಬೇಡ, ಗ್ರೀಕ್ ತೋರಿಸ್ತೀನಿ. ಗ್ರೀಕ್ ತೋರಿಸೋರಮ್ಮ. ಎಲ್ಲಿದೆ ತೋರಿಸ್ ಗ್ರೀಕ್? ಐದರಲ್ಲಿ ನೋಡು. ವೆರಿ ಗುಡ್. ಇಲ್ಲಿ ಇದೆಲ್ಲ ವೆರಿ ಗುಡ್. ಇದು ಗ್ರೀಕ್ ನೋಡಿ. ವೆರಿ ಗುಡ್, ನೋಡ್ಬಿಟ್ರೆ ಸರಿ. ಗ್ರೀಕ್ ದೇಶ. ಗ್ರೀಕ್ ದೇಶದ ದೊರೆ ಯಾರು? ಗ್ರೀಕ್ ದೇಶದ ಪ್ರಸಿದ್ಧ ದೊರೆ ಯಾರಿದ್ರು? ಈಗ ಗೊತ್ತಂಗೆ ಅಲೆಕ್ಸಾಂಡರ್. ಗುರು ಯಾರು? ಅಲೆಕ್ಸಾಂಡರ್ ಗುರು ಯಾರಿದ್ರು? ಗುರು ಶಿಷ್ಯ ತೋರಿಸಿದಾರೆ ಫೋಟೋ. ವೆರಿ ಗುಡ್. ಅರಿಸ್ಟಾಟಲ್. ಅರಿಸ್ಟಾಟಲ್ ಯಾವ ಶಾಸ್ತ್ರದ ಪಿತಾಮಹ? ರಾಜ್ಯಶಾಸ್ತ್ರದ ಪಿತಾಮಹ. ಅರಿಸ್ಟಾಟಲ್ ಗುರುತಿಸ್ತೀರಿ? ಯಾರಿಲ್ಲ ಅರಿಸ್ಟಾಟಲ್? ಇವರ ಅರಿಸ್ಟಾಟಲ್ ಇವರು ಯಾರು? ವೆರಿ ಗುಡ್, ಅಲೆಕ್ಸಾಂಡರ್. ಸರಿ, ಅಲೆಕ್ಸಾಂಡರ್. ಏನ್ ಮಾಡಬೇಕು? ಇಲ್ಲಿವರೆಗೆ ಇಷ್ಟ ಅಧ್ಯಯನ ಮಾಡಿದ್ರಿ. ಈಗ ಮುಂದೆ ಏನ್ ಮಾಡಬೇಕು ಅಂತಂದ್ರೆ, ಮುಂದೆ ನಾವು ಇಲ್ಲಿ ವರ್ಕ್ ಸರಿ ಬರ್ಕೊಳ್ಳಿ. ಎಷ್ಟು ನಿಮಿಷ? 32. ಈಗ ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆ ಕೊಟ್ಟಿದ್ದೆ ಒಂದು ಗುಂಪಿಗೆ. ಬಾ, ಆ ಪ್ರಾಮುಖ್ಯತೆ ರಾಜ್ಯಶಾಸ್ತ್ರವು ಸಾಮಾನ್ಯ ಜನರಲ್ಲಿ ರಾಜಕೀಯ ಪ್ರಜ್ಞೆಯನ್ನು ಜಾಗೃತಿಗೊಳಿಸುವುದು ಮೂಲಕ ಸರ್ಕಾರ ಮತ್ತು ಜನಪ್ರತಿನಿಧಿಗಳನ್ನು ಜಾಗೃತವಾಗಿ ಮತ್ತು ಸಕ್ರಿಯವಾಗಿ ಇರುವಂತೆ ನೋಡಿಕೊಳ್ಳುತ್ತದೆ. ರಾಜ್ಯಶಾಸ್ತ್ರ ಜ್ಞಾನವು ನಾಯಕರು ಮತ್ತು ಸಮಾಜ ಸೇವಕರುಗಳು ಜನರ ಸಾಮಾನ್ಯಗಳನ್ನು ತಿಳಿದು ಆ ಸಮಸ್ಯೆಗಳನ್ನು ತಿಳಿದು ಆ ಸಮಸ್ಯೆಗಳಿಗೆ ಪರಿಣಾಮಕಾರಿಯಾದ ಪರಿಹಾರ ಕ್ರಮಗಳನ್ನು ಅನುಸರಿಸಲು ಸಹಾಯಕವಾಗುತ್ತದೆ. ರಾಜ್ಯಶಾಸ್ತ್ರ ಜ್ಞಾನವು ನಾಯಕತ್ವ ಮತ್ತು ನಾಗರಿಕತ್ವದ ಗುಣಗಳನ್ನು ಬೆಳೆಸಲು ಸರ್ಕಾರ ಸಹಕಾರಿಯಾಗಿದೆ. ರಾಜ್ಯಶಾಸ್ತ್ರವು ರಾಜಕೀಯ ಸಮಸ್ಯೆಗಳ ಸಹ ರಾಜಕೀಯ ಪಕ್ಷಗಳು, ಒಕ್ಕೂಟ ವ್ಯವಸ್ಥೆ, ಸ್ಥಳೀಯ ಸಂಸ್ಥೆಗಳು ಇತ್ಯಾದಿಗಳನ್ನು ತಿಳಿಯಲು ಸಹಾಯಕವಾಗುತ್ತದೆ. ಜನರು ಸಕ್ರಿಯವಾಗಿ ರಾಜಕೀಯದಲ್ಲಿ ತೊಡಗಿಸಿಕೊಳ್ಳಲು ಪೂರಕವಾಗುತ್ತದೆ. ತತ್ವ ಹಾಗೂ ನೀತಿಗಳನ್ನು ಪ್ರೋತ್ಸಾಹಿಸಲು ರಾಜ್ಯಶಾಸ್ತ್ರವು ನೆರವಾಗುತ್ತದೆ. ರಾಜ್ಯಶಾಸ್ತ್ರವು ಅಂತಾರಾಷ್ಟ್ರೀಯ ಸಂಬಂಧಗಳು ಅವರಿಗೆ ಜ್ಞಾನವನ್ನು ನೀಡುವುದರ ಜೊತೆಗೆ ವಿಶೇಷವಾಗಿ ದೇಶಗಳ ನಡುವಿನ ಶಾಂತಿ ಮತ್ತು ಸಹಕಾರದ ಮಹತ್ವವನ್ನು ತಿಳಿಸುತ್ತದೆ. ಪ್ರಾಮುಖ್ಯತೆ ಏನು? ಅಲ್ಲಿ ಕೆಲವೊಂದು ವಿಷಯಗಳನ್ನು ಅಧ್ಯಯನ ಮಾಡುವ ವಿಷಯಗಳಿವೆ. ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆ ಅಧ್ಯಯನ ಮಾಡೋದ್ರಿಂದ ನಮ್ಗೆ ಏನು ಲಾಭ ಅದನ್ನು ತಿಳ್ಕೊಂಡಾಗ ಒಂದೇದು ಹೇಳ್ತಾರೆ, ರಾಜ್ಯಶಾಸ್ತ್ರವು ಸಾಮಾನ್ಯ ಜನರಲ್ಲಿ ರಾಜಕೀಯ ಪ್ರಜ್ಞೆಯನ್ನು ಜಾಗೃತಗೊಳಿಸುವುದು. ಸಾಮಾನ್ಯ ಜನರಲ್ಲಿ ರಾಜಕೀಯ ಪ್ರಜ್ಞೆ, ವೋಟ್ ಹಾಕ್ತೀವಿ ನಾವು, ವೋಟ್ ಹಾಕ್ತೀವಿ ಮತ್ತು ಗ್ರಾಮ ಪಂಚಾಯಿತಿ ಮೆಂಬರ್ ಆಗ್ತಾರೆ, ಅವರೇನು ಕಾನೂನು ಮಾಡಬೇಕು, ಅವರೇನು ಕಾನೂನು ಮಾಡ್ತಾರೆ, ಇವೆಲ್ಲ ರಾಜಕೀಯ ವಿಚಾರಗಳು ಜನರಲ್ಲಿ ಮೂಡ್ತಾರೆ. ರಾಜ್ಯಶಾಸ್ತ್ರದಲ್ಲಿ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಜಾಗೃತವಾಗಿಯೂ ಮತ್ತು ಸಕ್ರಿಯವಾಗಿರುವಂತೆ ನೋಡಿಕೊಳ್ಳುತ್ತದೆ. ಏನಂತೆ? ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಅಂದ್ರೆ ಯಾರು? ಜನರಿಂದ ಆಯ್ಕೆ ಆಗಿರ್ತಾರಲ್ಲ, ವೋಟ್ ಹಾಕಿ ಆಚೆ ಬರ್ತಾರಲ್ಲ, MLA ಇರ್ಬೋದು, MP ಗಳಿರ್ಬೋದು, ಪಂಚಾಯತಿ ಮೆಂಬರ್ ಇರ್ಬೋದು, ಇವರನ್ನ ಜನಪ್ರತಿನಿಧಿಗಳು ಅಂತ ಕರೀತಾರೆ. ಈ ಜನಪ್ರತಿನಿಧಿಗಳು ಜಾಗೃತರಾಗಿರ್ಬೇಕಂತ, ಮಕ್ಕೋಬಾರ್ದು. ಅಂದ್ರೆ ಮೀನ್ಸ್ ಏನ್ ಬೇಕಾಗಿ ತಿನ್ನಬಾರ್ದು, ತಪ್ಪು ಮಾಡಬಾರ್ದು, ಅಂದ್ರೆ ಒಳ್ಳೆ ಕೆಲಸ ಮಾಡಬೇಕು. ಜನರು ಪ್ರಶ್ನೆ ಮಾಡ್ತಾರ, ಯಾಕೆ ಹೇಳಿ
ಎಲ್ಲ ಟಿವಿಯಲ್ಲಿ ಪೇಪರಲ್ಲೆಲ್ಲ ಬಂದ್ಬಿಡ್ತದೆ, ಇಂಥ ವ್ಯಕ್ತಿ ಇದು ಮಾಡಿದ್ರೆ ಇದು ಮಾಡಿದ್ರೆ. ಇದರಿಂದ ರಾಜ್ಯಶಾಸ್ತ್ರದಿಂದ ಜನರಿಗೆ ಏನು ತಿಳ್ತದೆ ಅಂತಂದ್ರೆ ಯಾವ ಪ್ರತಿನಿಧಿ ಏನು ಕೆಲಸ ಮಾಡ್ತಾ ಇದ್ದಾನೆ, ಏನೇನು ಅವ್ಯವಹಾರಗಳು ಮಾಡ್ತಾ ಇದ್ದಾನೆ ಎಂಬ ವಿಚಾರಗಳು ಗೊತ್ತಾಗ್ತವೆ. ಈಗ ನೀವು ಟಿವಿಯಲ್ಲಿ ನೋಡಿರ್ಬೋದು, ಹೌದಾ? SC/ST ಅನುದಾನವನ್ನು ದುರುಪಯೋಗ ಆಗಿದೆ ಅಂತ ಹೇಳಿ ಒಬ್ಬ ಸಚಿವ ರಾಜೀನಾಮೆ ಕೊಟ್ಟ, ರಾಜೇಂದ್ರ ಅಲ್ವಾ, ನಾಗೇಂದ್ರ. ಹೀಗೆ ವಿಷಯಗಳು ನಮ್ಮ ಜನರಿಗೆ ತಿಳಿಯೋದ್ರಿಂದ ಜನರು ಜಾಗೃತರಾಗಿರ್ತಾರೆ ಮತ್ತು ಆ ಪ್ರತಿನಿಧಿಗಳು ಜಾಗೃತರಾಗಿರುವಂತೆ ರಾಜ್ಯಶಾಸ್ತ್ರ ನಮ್ಮ ಮಾಡ್ತೈತಿ. ಅರ್ಥ ಆಯ್ತು? ನೆಕ್ಸ್ಟ್, ರಾಜ್ಯಶಾಸ್ತ್ರ ಜ್ಞಾನವು, ರಾಜ್ಯಶಾಸ್ತ್ರ ಓದೋದ್ರಿಂದ ನಮ್ಗೆ ಏನು ಸಿಗ್ತದೆ ಅಂದ್ರೆ ನಾಯಕರು ಮತ್ತು ಸಮಾಜ ಸೇವಕರುಗಳ ಜನರ ಸಮಸ್ಯೆಗಳನ್ನು ತಿಳಿದು ಆ ಸಮಸ್ಯೆಗಳನ್ನು ಪರಿಣಾಮಕಾರಿಯಾಗಿ ಪರಿಹಾರ ಕ್ರಮಗಳನ್ನು ಅನುಸರಿಸಲು ಸಹಾಯವಾಗುತ್ತೆ. ಏನು ನಾಯಕಂತ ಇದ್ದಾರೆ ಲೀಡರ್ಗಳು, ಆ ಲೀಡರ್ಗಳು ಜನರ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಅವುಗಳನ್ನ ಪರಿಹಾರ ಮಾಡಲು ರಾಜ್ಯಶಾಸ್ತ್ರ ಅನುಕೂಲವಾಗುತ್ತೆ. ಯಾಕಂದ್ರೆ ಬೇರೆ ದೇಶದಲ್ಲಿ ಏನ್ ಮಾಡಿದ್ದಾರೆ, ಅಲ್ಲಿ ಏನ್ ಮಾಡಿದ್ದಾರೆ, ಇಲ್ಲಿ ಏನ್ ಮಾಡಿದ್ದಾರೆ, ಇವ್ರು ಏನ್ ಮಾಡ್ತಾ ಇದ್ದಾರೆ, ಈ ಎಲ್ಲ ವಿಷಯಗಳು ಏನಾಗ್ತಂದ್ರ ಗೊತ್ತಾಗ್ತೈತಿ. ಇದರಿಂದ ಏನಾಗ್ತಂದ್ರ ಜನರಲ್ಲಿ ಜಾಗೃತಿ ಆಗುತ್ತೆ. ಇನ್ನು ರಾಜ್ಯಶಾಸ್ತ್ರದ ಜ್ಞಾನವು ನಾಯಕತ್ವ ಮತ್ತು ನಾಗರಿಕತ್ವದ ಗುಣಗಳನ್ನು ಬೆಳೆಸಲು ಸಹಕಾರಿಯಾಗಿದೆ. ನಾಯಕತ್ವ ಅಂತ ಎದಕ್ಕಂತಾರೆ, ಲೀಡರ್ ಅಂತ ಹೇಳೋದು. ಲೀಡರ್ ಅಂತ ಇರಬೇಕು ಅಂತ ಉದಾಹರಣೆಗೆ ನರೇಂದ್ರ ಮೋದಿ ಲೀಡರ್ ಅಂತ ಹೇಳಿ, ನರೇಂದ್ರ ಮೋದಿ ಲೀಡರ್ ಅಂತ ಹೇಳಬೇಕಾದ್ರೆ ಎಲ್ಲ ಮಂತ್ರಿಗಳಲ್ಲೂ ತಮ್ಮದೇ ಆದ ಅಧಿಕಾರ ಇರ್ತೈತಿ, ತಾನು ನಡಿಬೇಕಂತಿರ್ತದೆ, ಎಲ್ಲರನ್ನೂ ಸರಿದೂಗಿಸ್ಕೊಂಡು ಹೋಗ್ಬೇಕು, ಸಮಾಧಾನ ಪಡಿಸ್ಕೋಬೇಕು, ಎಲ್ಲರಿಗೂ ಅವಕಾಶಗಳು ಕೊಡಬೇಕು, ಎಲ್ಲ ಕ್ಷೇತ್ರಗಳ ಜ್ಞಾನ ಇರಬೇಕು. ಹೀಗೆ ಎಲ್ಲರನ್ನ ಸರಿತೂಗಿಸಿಕೊಂಡು ಹೋಗುವಂತಹ ಅಭಿವೃದ್ಧಿ ಮಾಡುವಂಥ ವ್ಯಕ್ತಿಯನ್ನ ನಾಯಕ ಅಂತಾರೆ. ಹಂಗ ನಾಯಕತ್ವ ಗುಣವನ್ನು ಬೆಳೆಸ್ತಿದ್ದು ರಾಜಕೀಯ ಜ್ಞಾನ. ಈಗ ಮೊನ್ನೆ ನಿಮಗೆ ಸಂಸದಿ ಇಲೆಕ್ಷನ್ ಆಯಿತು, ಅದರಿಂದ ಏನಾಗ್ತದೆ, ಬುಲೆಟ್ ಹೆಂಗೆ ಆಯ್ಕೆ ಆಗ್ತಾರೆ ಅನ್ನೋದು ಕಲಿತ್ರಿ. ಹಾಗೆ ಪಂಚಾಯಿತಿಯ ಅಧ್ಯಕ್ಷ ಹೆಂಗೆ ಆಗ್ತಾರೆ ಅನ್ನೋದು ಕಲಿತೀರಿ. ಹೀಗೆ ಪ್ರತಿಯೊಂದು ನಾಯಕತ್ವ ಗುಣಗಳನ್ನ ಇದು ರಾಜ್ಯಶಾಸ್ತ್ರ ಕಲಿಸ್ತೈತಿ ಅಂತ ಹೇಳಿ ಅರ್ಥ ಆಯ್ತು. ನೆಕ್ಸ್ಟ್, ರಾಜ್ಯಶಾಸ್ತ್ರವು ರಾಜಕೀಯ ಸಂಸ್ಥೆಗಳಾದ ರಾಜ್ಯಶಾಸ್ತ್ರವು ರಾಜಕೀಯ ಸಂಸ್ಥೆಗಳ ಅಂತ ರಾಜಕೀಯ ಪಕ್ಷಗಳ ಒಕ್ಕೂಟ ವ್ಯವಸ್ಥೆ, ಸ್ಥಳೀಯ ಸಂಸ್ಥೆಗಳು ಇತ್ಯಾದಿಗಳನ್ನು ತಿಳಿಯಲು ಸಹಕಾರಿಯಾಗಿದೆ. ಏನ್ ಹೇಳ್ತದೆ, ರಾಜಕೀಯ ಸಂಸ್ಥೆಗಳು ಅಂದ್ರೆ ರಾಜಕೀಯ ಪಕ್ಷಗಳು ಎಷ್ಟು ಅದಾವೆ, ಆ ಪಕ್ಷಗಳು ಏನು ಕೆಲಸ ಮಾಡ್ತಾರೆ, ಅವು ಹೇಗೆ ಕಾರ್ಯವನ್ನು ನಡೆಸ್ಕೊಂಡು ಹೋಗ್ತವೆ, ಸ್ಥಳೀಯ ಸರ್ಕಾರಗಳು ಹೇಗಿದಾವೆ, ಸ್ಥಳೀಯ ಜನರು ಹೇಗೆ ಕೆಲಸ ಮಾಡ್ತಾರೆ, ಇವೆಲ್ಲವನ್ನ ರಾಜ್ಯಶಾಸ್ತ್ರ ತಿಳಿಸ್ತದ. ಈಗ ಜನರು ಸಕ್ರಿಯವಾಗಿ ರಾಜಕೀಯದಲ್ಲಿ ತೊಡಗಿಕೊಳ್ಳಲು ಪೂರಕವಾಗುತ್ತದೆ. ರಾಜ್ಯಶಾಸ್ತ್ರವನ್ನ ಸ್ಟಡಿ ಮಾಡಿದಾಗ ನಮಗೆ ಐಡಿಯಾ ಬರ್ತೈತಿ. ನಾವು MLA ಇಲೆಕ್ಷನ್ಗೆ ಯಾವಾಗ ನಿಲ್ಬೇಕು ಅದು ಗೊತ್ತಾಗ್ತೈತಿ, MP ಯಾವಾಗ ನಿಲ್ಬೇಕು, ಹೇಗೆ ಕಾನೂನು ಆಗ್ತದ, ಇವೆಲ್ಲ ತಿಳ್ಕೊಂಡಾಗ ಸಕ್ರಿಯವಾಗಿ ಭಾಗವಹಿಸಲಿಕ್ಕೆ ಇದರಲ್ಲಿ ಗೊತ್ತಾಗುತ್ತೆ, ಇದರಲ್ಲಿ ತಿಳಿದು ಬರ್ತದ. ನೆಕ್ಸ್ಟ್, ರಾಜ್ಯಶಾಸ್ತ್ರವು ಅಂತಾರಾಷ್ಟ್ರೀಯ ಸಂಬಂಧಗಳ ಏನು ಮಕ್ಕಳೇ, ಇದು ಅಂತಾರಾಷ್ಟ್ರೀಯ ಸಂಬಂಧ. ಅಂತಾರಾಷ್ಟ್ರೀಯ ಸಂಬಂಧ ಅಂದ್ರೆ ಏನು, ನಮ್ಮ ರಾಷ್ಟ್ರ ಮತ್ತೊಂದು ರಾಷ್ಟ್ರದ ಜೊತೆಗೆ ಏನು ಸಂಬಂಧ ಬೆಳೆಸ್ತದೋ ಅದನ್ನ ಅಂತಾರಾಷ್ಟ್ರೀಯ ಸಂಬಂಧ ಅಂದ್ರೆ. ಬೇರೆ ರಾಷ್ಟ್ರದ ಜೊತೆ ಸಂಬಂಧ ಬೇಕೋ ಬೇಡ ನಮಗೆ. ಈಗ ನಿಮ್ಮ ಮನೆಯಲ್ಲಿ ಒಂದೇ ಮನೆಯಲ್ಲಿ ಇರ್ತಿರೋ, ಬೇರೆದನ್ನ ಪರಿಚಯ ಮಾಡ್ಕೊಂಡಿರ್ತಿರೋ, ಯಾಕೆ ಬೇಕೋ ಬೇರೆದವರು? ನಿಮ್ಮ ಮನೆಗೆ ಏನಿಲ್ಲ ಅಂದ್ರೆ ಅವರಿಂದ ಸಹಾಯ ಪಡ್ಲಿಕ್ಕೆ, ಅಥವಾ ನಿಮ್ಮ ಮನೆಗೆ ಯಾರು ತೊಂದರೆ ಆದ್ರೆ ಅವ್ರನ್ನ ರಕ್ಷಣೆ ಮಾಡಕ್ಕೆ ದವಾಖಾನೆ ಕಳ್ಸಾಕಿರ್ಬೋದು. ಹಂಗೆ ನಮ್ಮ ದೇಶ ಸಂಪೂರ್ಣವಾಗಿ ಎಲ್ಲ ಸೌಲಭ್ಯಗಳು ನಮ್ಮ ದೇಶದಲ್ಲಿ ಇಲ್ಲ. ಹಾಗಾಗಿ ನಾವು ಬೇರೆ ದೇಶದ ಜೊತೆ ಸಂಬಂಧ ಬೆಳೆಸ್ತೇವೆ ಅಂದ್ರೆ ಆ ದೇಶದ ಜೊತೆಗೆ ಯಾವ ರೀತಿಯ ಸಂಬಂಧ ಇಟ್ಕೊಂಡಿದ್ದೀವಿ ನಾವು. ಈಗ ನೋಡಿ, ಪಾಕಿಸ್ತಾನ ನಮ್ಮ ಭಾರತ ಹೇಗಿದೆ ಅನ್ನೋದು ಮಕ್ಕಳ ತುಂಬ ಒಳ್ಳೆ ಕಾರಣ, ಜಮ್ಮು ಕಾಶ್ಮೀರ ಸಮಸ್ಯೆ, ಭಯೋತ್ಪಾದನೆ. ಹೀಗೆ ಅದೇ ಬೇರೆ ಬೇರೆ ದೇಶದ ಜೊತೆಗೆ ಯಾವ ರೀತಿ ನೋಡಿ, ರಷ್ಯಾ ಮತ್ತು ಉಕ್ರೇನ್ ಯುದ್ಧಗಳಾದವು, ಆ ವಿಚಾರ ನಮ್ಗೆ ಗೊತ್ತಾಯ್ತು, ರಾಜಕೀಯ ವಿಚಾರಗಳು ನಮ್ಗೆ ತಿಳಿದು. ಹೀಗೆ ಅಂತಾರಾಷ್ಟ್ರೀಯ ಸಂಬಂಧ ನಮ್ಮ ದೇಶ ಬೇರೆ ದೇಶದ ಜೊತೆಗೆ ಯಾವ ರೀತಿಯ ಸಂಬಂಧವನ್ನ ಇಟ್ಕೊಂಡಿದೆ ಎಂಬುದು ರಾಜ್ಯಶಾಸ್ತ್ರದಿಂದ ನಮಗೆ ತಿಳಿದು ಬರ್ತದ. ಮತ್ತಿನಲ್ಲಿ ಬಗೆಗಿನ ಜ್ಞಾನವನ್ನು ನೀಡುವುದರ ಜೊತೆಗೆ ವಿಶೇಷವಾಗಿ ದೇಶಗಳ ನಡುವಿನ ಶಾಂತಿ ಮತ್ತು ಸಹಕಾರಗಳನ್ನು ತಿಳಿಸುತ್ತದೆ. ನಾವು ಯಾವ ದೇಶದ ಜೊತೆಗೆ ಒಪ್ಪಂದ ಮಾಡ್ಕೊಂಡಿದ್ದೀವಿ, ಯಾವ ದೇಶದ ಜೊತೆಗೆ ನಾವು ಬೇಸರವನ್ನು ಅಂದ್ರೆ ಮೀನ್ಸ್ ಯುದ್ಧವನ್ನು ಮಾಡಿದ್ದೀವಿ, ಹೇಗೆ ಯುದ್ಧವನ್ನು ಮಾಡಿದ್ವಿ, ಒಪ್ಪಂದ ಯಾವ ಮಾಡ್ಕೊಂಡಿದ್ವಿ, ಯಾವ ಶಾಂತಿಯುತ ಒಪ್ಪಂದ ಮಾಡ್ಕೊಂಡಿದ್ವಿ. ಹೀಗೆ ಬೇರೆ ಬೇರೆ ದೇಶದ ಜೊತೆಗೆ ನಮ್ಮ ಸಂಬಂಧಗಳ ಬಗ್ಗೆ ನಮ್ಮ ರಾಜ್ಯಶಾಸ್ತ್ರದಲ್ಲಿ ತಿಳಿದಿವೆ. ಇನ್ನೂ ಹಲವಾರು ವಿಷಯಗಳು ಅಂದ್ರೆ ಒಟ್ಟಾರೆ ನಾವು ತಿಳ್ಕೊಂಡ ವಿಷಯದ ಬಗ್ಗೆ ಬಂದರೆ ನಾವೇನು ತಿಳ್ಕೊಂಡಿದ್ದೀವಿ, ರಾಜ್ಯಗಳ ಉಗಮ, ವಿಷಯ, ಪ್ರಾಮುಖ್ಯತೆ ಇವುಗಳನ್ನು ತಿಳ್ಕೊಂಡಾಗ ರಾಜ್ಯಶಾಸ್ತ್ರದ ಬಗ್ಗೆ ನಾವು ಅಪಾರವಾದ ಜ್ಞಾನವನ್ನು ರಾಜ್ಯಶಾಸ್ತ್ರದಿಂದ ಪಡಿತೀವಿ. ರಾಜ್ಯಶಾಸ್ತ್ರವಿಲ್ಲದೆ ನಾವು ಪಡೆಯಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಸಮಾಜ ವಿಜ್ಞಾನವಾಗಿದೆ.
ರಾಜ್ಯಶಾಸ್ತ್ರ ಒಂದು ಸಮಾಜ ವಿಜ್ಞಾನವಾಗಿದೆ ಅಂತ ಹೇಳಿದ್ರು. ಓಕೆ, ಏನು ಮಾಡ್ಬೇಕಂತಂದ್ರೆ ನೀವು ಮನೆಯಲ್ಲಿ ರಾಜ್ಯಶಾಸ್ತ್ರಕ್ಕೆ ಬರೀ ಗ್ರೀಕರಷ್ಟೇ ಕೊಡುಗೆ ಕೊಟ್ಟಿಲ್ಲ, ನಮ್ಮ ಭಾರತದವರು ಕೊಡುಗೆ ಕೊಟ್ಟಿದ್ದಾರೆ ಅಂತ ಹೇಳಿದೆ ನಾನು. ಯಾವುದು ಮೆಗಾಸ್ಥಾನಿಸನ ಇಂಡಿಕಾ ಎಂಬ ಇದಿರಬಹುದು, ಅಥವಾ ಕೌಟಿಲ್ಯನ ಅರ್ಥಶಾಸ್ತ್ರ ಎಂಬ ಕೃತಿ ಬರುತ್ತೆ. ಅದರಲ್ಲಿ ಇನ್ನೂ ಹಲವಾರು ರಾಜಕೀಯ ಚಿಂತಕರಿದ್ದಾರೆ ನಮ್ಮ ದೇಶದವರು. ನೀವೇನು ಮಾಡಬೇಕು, ಇವತ್ತು ನಮ್ಮ ಮನೆ ಕೆಲಸ ಏನು ಅಂತಂದರೆ ನಮ್ಮ ಭಾರತದ ರಾಜಕೀಯ ಚಿಂತಕರ ಹೆಸರನ್ನು ಮಾಡ್ಕೊಬಿಟ್ಟು ಅವ್ರು ಏನೇನು ಕೊಡುಗೆ ಕೊಟ್ಟಿದ್ದಾರೆ ಅನ್ನೋದನ್ನು ಆಲ್ಬಮ್ ಮಾಡಬೇಕು. ರಾಜಕೀಯ ವಿಚಾರಗಳು ಇರಬೇಕು. ರಾಜಕೀಯ ವಿಚಾರಗಳು ಮತ್ತು ರಾಜ್ಯಶಾಸ್ತ್ರದ ಅರ್ಥ ಪ್ರಾಮುಖ್ಯತೆಗಳನ್ನು ತಿಳ್ಕೊಬೇಕು. ಓಕೆ, ಅರ್ಥ ಇದೆಯಲ್ಲ? ರಾಜ್ಯಶಾಸ್ತ್ರ ಪಿತಾಮಹ ಯಾರು? ಅರಿಸ್ಟಾಟಲ್. ಯಾವ ದೇಶದವರು? ಗ್ರೀಕ್. ಅರಿಸ್ಟಾಟಲ್ ಗುರು ಸಾಕ್ರೆಟಿಸ್. ರಾಜ್ಯಶಾಸ್ತ್ರ ಪಿತಾಮಹ ಅರಿಸ್ಟಾಟಲ್. ಅಂದರೆ ಇವ್ರು ಯಾರು? ವೆರಿ ಗುಡ್, ಸಾಕ್ರೆಟಿಸ್. ಅಂದ್ರೆ ಇವ್ರು ಯಾರು? ಇವರು ರಾಜ್ಯಶಾಸ್ತ್ರ ಪಿತಾಮಹ ಯಾರು? ಅರಿಸ್ಟಾಟಲ್ ರಚಿಸಿದ ಕೃತಿ ಯಾವುದು? ಪ್ಲೇಟೋ ರಚಿಸಿದ ಕೃತಿ. ವೆರಿ ಗುಡ್, ಉತ್ತಮವಾಗಿ ಕಲ್ತಿದ್ದೀರಾ. ನೀವೇನು ಮಾಡಬೇಕು, ಮನೆಯಲ್ಲಿ ಆಲ್ಬಮ್ ಅನ್ನು ರಚನೆ ಮಾಡ್ಕೊಂಡು ನಾಳೆಗೆ ಒಪ್ಪಿಸಿ. ಓಕೆ, ಥ್ಯಾಂಕ್ ಯು. ಮುಂದೆ ಕ್ಲಾಸ್ ನೆಕ್ಸ್ಟ್ ಮಾಡಿ.